ಜಗತ್ತಿನ ಕೊನೆಯ ದೇವಾಲಯ ನಿರ್ಮಾಣ ಕಾರ್ಯಕ್ಕೆ शुक्लांबरधरं विष्णुं शशिवर्णं चतुर्भुजं प्रसन्नवदनं ध्यायेत् सर्वविघ्नोपशान्तये शान्ताकारं भुजगशयनं पद्मनाभं सुरेशं विश्वाकारं गगनसदृशं मेघवर्णं शुभाङ्गं लक्ष्मीकान्तं कमलनयनं योगहृद्यानगम्यं वन्दे विष्णुं भवविहरं सर्वलोकैकनाथं गुरुब्रह्मा गुरुविष्णु गुरुदेवो महेश्वर गुरुसाक्षात् परं ब्रह्म तस्मै श्रीगुरुवे नमः गुरुवे सर्वलोकानां विषये भवद्गुणं निधये सर्वविद्यानां श्रीगुरुदक्षिणामूर्तये नमो नमः। ಎಲ್ಲ ದೈವಾನುಗ್ರಹ ಭಕ್ತ ಪ್ರಿಯರೇ ಪ್ರಿಯ ವೀಕ್ಷಕರಿಗೆ ತಮ್ಮೆಲ್ಲರಿಗೂ ಆಧಾರದ ಸ್ವಾಗತ ಸುಸ್ವಾಗತ. ನಿಮ್ಮೆಲ್ಲರ ವಿಶೇಷವಾಗಿರ್ತಕ್ಕಂಥ ಬ್ರಹ್ಮಾಂಡ ವಿಚಾರದಲ್ಲಿ ಇವತ್ತು ಶಿವಂ ವಾಸ್ತು ಶಿವಂ ವಾಸ್ತು ಶಿವಂ ವಾಸ್ತು. ಬಹಳ ಸಂತೋಷ, ಬಹಳ ದಿವಸಗಳಾಗೋಯ್ತು ಶಿವಂ ವಾಸ್ತು ವಿಚಾರ ಮಾತಾಡಿ. ಮನೆಯ ಸಂಸಾರ, ಮನೆಯೇ ಬೃಂದಾವನ, ಮನೆಯೇ ಮಂತ್ರಾಲಯ ಅಂತ ಹೇಳಿ ವಿಶೇಷವಾಗಿರ್ತಕ್ಕಂಥ ಸಂದರ್ಭ. ಪ್ರತಿಯೊಬ್ಬ ಮನುಷ್ಯನೂ ಜೀವನದಲ್ಲಿ ಮನೆಯಲ್ಲಿರ್ತಕ್ಕಂಥ ಅವಕಾಶವನ್ನು ಯಾರಾದರೂ ಮಾಡ್ಕೋಬೇಕು ಅಂದರೆ ಇಂಥ ಒಂದು ಮನೆ ಸುಗಮವಾಗಿರಬೇಕು, ಸುಕ್ಷೇಮವಾಗಿರಬೇಕು, ಶಾಂತಿ ನೆಲೆಸಿರಬೇಕು ಅಂದರೆ ಮನೆ ಕಟ್ಟಿ ನೋಡು, ಮದುವೆ ಮಾಡಿ ನೋಡು ಅಂತ. ಮದುವೆನ ಮಾಡ್ಕೊಂಡ್ಬಿಡ್ತಾರೆ, ಆದರೆ ಮನೆಯಲ್ಲಿ ಸಂಸಾರ ಮಾಡ್ತಕ್ಕಂಥದ್ದು ಬಹಳ ಮುಖ್ಯ. ಮನೆಯಲ್ಲಿ ಅಡುಗೆ ಮನೆಯಲ್ಲಿದ್ದರೆ ವಿಶೇಷ, ಮನೆಯಲ್ಲಿ ಹಾಲಲ್ಲಿದ್ದರೆ ವಿಶೇಷ, ದೇವ್ರ ಮನೆಯಲ್ಲಿ ಧ್ಯಾನ, ನಿದ್ರಾವಸ್ಥೆಯಲ್ಲಿರ್ತಕ್ಕಂಥ ಕೋಣೆಯಲ್ಲಿದ್ದಾಗ ಒಳ್ಳೆ ನಿದ್ರೆ, ಸುಖ ನಿದ್ರೆ. ಕಾಡಲ್ಲಿದ್ದರೂ ಚಿಂತೆ ಇಲ್ದಿದ್ದವನಿಗೆ ಸಂತೆಯಲ್ಲೂ ನಿದ್ದೆ ಅಂತ ಹೇಳ್ತಾರೆ. ಆ ಥರ ಒಳ್ಳೆ ನಿದ್ದೆ ಬರಬೇಕು. ಡ್ರಾಯಿಂಗ್ ರೂಮಲ್ಲಿ ಕೂತ್ಕೊಂಡು ಪೇಪರ್ ಓದ್ತಾ ಇದ್ದಾಗ ಮನಃಶಾಂತಿ ಇರಬೇಕು. ಭಾಳ ವಿಶೇಷವಾಗಿರ್ತಕ್ಕ ಸಂದರ್ಭದಲ್ಲಿ ಅಟ್ಟದ ಮೇಲೆ ಹೋದರೆ ಪುಟ್ಟಲಕ್ಷ್ಮಿ. ಯಾವ ಕಾಲಕ್ಕೂ ಮಾಳಿಗೆ ಮೇಲೆ ಹೋದಾಗ ಎದುರುಗಡೆ ಇರ್ತಕ್ಕಂಥ ಆಕಾಶ ಪತ್ತೋ ಮಿತಾಗತ್ಯದ ಸಾಗರ ಸರ್ವದೇವ ನಮಸ್ಕಾರ ಕೇಶವ ಪ್ರತಿಗತಿ. ಆ ಕೇಶವನ ನೆನೆಸಿ ನೋಡಿದಾಗ ರಾತ್ರಿ ಬೆಳದಿಂಗಳ ಒಂದು ವಿಶೇಷವಾಗಿರ್ತಕ್ಕಂಥ ಬೆಂಗಾವಲು ಸದಾ ಕಾಲದಲ್ಲಿರಬೇಕು. ಒಬ್ಬ ಮನುಷ್ಯನಿಗೆ ಭೀತಿ ಇರುತ್ತೆ, ಭಯ ಇರುತ್ತೆ, ಭೂತ ಪ್ರೇತ ಪಿಶಾಚಿಗಳಿರುತ್ತೆ, ಮಾಟ ಮಂತ್ರಗಳಿರುತ್ತೆ, ಎಂತೆಂಥದೋ ತಪ್ಪಿಸ್ಕೋಬೇಕಾಗಿ ಒಂದು ನಿರ್ಮಾಣವಾಗಿರ್ತಕ್ಕಂಥ ಮನೆ ಆಗಲಿ, ಕೊಂಡ್ಕೊಂಡಿರೋ ಮನೆ ಆಗಲಿ, ತಾನೇ ಬಯಸಿ ಬಂದಿರತಕ್ಕಂಥ ಒಂದು ಭಾಗ್ಯದಲ್ಲಿ ಸ್ಥಳ ಆಗಿರ್ಬೋದು, ಸೈಟ್ ಆಗಿರ್ಬೋದು, ಅಥವಾ ವಿಶೇಷವಾಗಿರ್ತಕ್ಕಂಥ ಒಂದು ಕುಟೀರವಾಗಿರ್ಬೋದು, ದೊಡ್ಡ ಬಂಗ್ಲ ಆಗಿರ್ಬೋದು, ವಿಲ್ಲ ಆಗಿರ್ಬೋದು, ರೋ ಹೌಸಸ್ ಆಗಿರ್ಬೋದು, ಯಾವುದೇ ಆದರೂ ತನ್ನ ಹೆಸರಲ್ಲಿ ತೊಗೊಂಡ್ರೆ ಬೇರೆ ಫಲ, ಅಕಸ್ಮಾತ್ ಹೆಂಡತಿ ಹೆಸರು ತೊಗೊಂಡ್ರೆ ಬೇರೆ ಫಲ, ಅಕಸ್ಮಾತ್ ಮಕ್ಕಳ ಹೆಸರು ತೊಗೊಂಡ್ರೆ ಬೇರೆ ಫಲ, ಮಕ್ಕಳು ಕೊಂಡ್ಕೊಟ್ರೆ ಬೇರೆ ಫಲ, ದಾನವಾಗಿ ಬಂದಿದ್ರೆ ಬೇರೆ ಫಲ, ತಾತನ ಮನೆ ಆಸ್ತಿ ಅಂತ ಹೇಳಿದ್ರೆ ವಿಶೇಷವಾದ ಫಲ. ಹೀಗೆ ಆ ಮನೆಯ ಬೃಂದಾವನದಲ್ಲಿ ಇರತಕ್ಕಂಥ ವೈಶಿಷ್ಟ್ಯತೆ ಇವತ್ತಿನ ದಿವಸ ಒಬ್ಬ ಮನುಷ್ಯ ಜ್ಞಾಪಕ ಇರಬೇಕಾದ್ರೆ ಏನು ಅಂದರೆ ಇಂಥ ಒಂದು ವಿಶೇಷವಾಗಿರೋ ಸಂದರ್ಭದಲ್ಲಿ ಶಿವಂ ವಾಸ್ತು. ವಾಸ್ತು ಅಂದ್ರೇನು? ಭಾರತ ದೇಶ ವಾಸ್ತು ಸರಿ ಇಲ್ಲ. ಭಾರತ ದೇಶದಲ್ಲಿ ವಾಸ್ತುನೇ ಸರಿ ಇಲ್ಲ. ಭಾರತ ದೇಶದಲ್ಲಿ ಹಿಮಾಲಯ ಪರ್ವತ ದೇವಮೂಲೆಯಲ್ಲೇ ಇದೆ, ಸಮುದ್ರ ನೈಋತ್ಯ ಮೂಲೆಯಲ್ಲಿದೆ, ಅಂದರೆ ಹಿಂದೂ ಮಹಾಸಾಗರ ನೈಋತ್ಯದಲ್ಲಿದೆ. ಅವಾಗ ವಾಸ್ತು ಎಲ್ಲಿ ಚೆನ್ನಾಗಿದೆ? ಹಿಂದೂ ಮಹಾಸಾಗರ ಅಂತಕ್ಕಂಥದ್ದು ವಿಶೇಷವಾಗಿರ್ತಕ್ಕಂಥ ಭರತ ಖಂಡ ಇದ್ದಾಗ ಆಗ ವಾಸ್ತವ್ಯವಾಗಿತ್ತು. ಅದಕ್ಕೆ ಆ ಕಾಲದಲ್ಲಿ ಏನು ಮಾಡೋರು, ದೇವತೆಗಳು ರಾಕ್ಷಸರು ಅಂಥೇಳಿ ಬೇರೆ 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 ಲೋಕದಲ್ಲಿ ಇದ್ದರು. ಯಾವುದಾ ಕೃತಯುಗ ಸಮಯದಲ್ಲಿ ಅವನೊಂದು ಲೋಕ, ಇವನೊಂದು ಲೋಕ. ತದನಂತರ ಪರಿಪೂರ್ಣವಾಗಿರ್ತಕ್ಕಂಥ ಸಂದರ್ಭದಲ್ಲಿ ತ್ರೇತಾಯುಗ ಬಂತು. ಮನುಷ್ಯರು ರಾಕ್ಷಸರು ಇಬ್ಬರು ಒಂದೇ ಲೋಕದಲ್ಲಿ ಭೂಲೋಕಕ್ಕೆ ಬಂದೇ ಬಿಟ್ಟರು. ಅದಾದ ಮೇಲೆ ಕೃಷ್ಣನಿಗೆ ದ್ವಾಪರಯುಗದ ಕಾಲದಲ್ಲಿ ಒಂದೇ ಸಂಸಾರದಲ್ಲಿ ದೇವರು ರಾಕ್ಷಸರು ಇಬ್ಬರು ಒಟ್ಟಿಗೆ ಇದ್ರು. ತದನಂತರ ಕಲಿಯುಗದಲ್ಲಿ ಮನುಷ್ಯ ಮಾತ್ರೇನ ಶೀಘ್ರಂ ಕಾರ್ಯಂ ಲಭ್ಯತೆ ಅಂತ ಮನುಷ್ಯನೇ ಮೃಗ ಆಗ್ತಾನೆ, ಮನುಷ್ಯನೇ ದೇವತೆ ಆಗ್ತಾನೆ. ಒಂದೇ ಮನುಷ್ಯನಲ್ಲಿ ಎರಡೂ ಒಂದು ವಿಶೇಷವಾಗಿರೋ ಕ್ಯಾರೆಕ್ಟರು ಒಳಗೆ ಸೇರಿಕೊಂಡೇ ಬಿಡುತ್ತೆ. ಇದಕ್ಕೆಲ್ಲ ಸಂಬಂಧಪೂರ್ವಕವಾಗಿರೋದು ಒಬ್ಬ ಮನುಷ್ಯ ಜೀವನದಲ್ಲಿ ತಿಳ್ಕೋಬೇಕಾದ ಚರಿತ್ರೆ ಜ್ಞಾಪಕ ಇಟ್ಕೋಬೇಕು. ಬಹಳ ಜನ ಇವತ್ತು ದಿವಸ ಯೂಟ್ಯೂಬ್ ನಮ್ಮ ಬ್ರಹ್ಮಾಂಡ ವಿಚಾರ ಚಾನಲಲ್ಲಿ ಯಾರ್ಯಾರು ನೋಡಿದಿರಾ, ಯಾರ್ಯಾರು ಸಬ್ಸ್ಕ್ರೈಬ್ ಆಗೋದು ಬಹಳ ಮುಖ್ಯ. ಜೀವನ ಪರ್ಯಂತ ನಾವು ಇರಲಿ ಬಿಡಲಿ ಬ್ರಹ್ಮಾಂಡ ವಿಚಾರದಲ್ಲಿ ಎಷ್ಟೋ ರಹಸ್ಯಗಳು ನಿಮಗೆ ತಿಳಿಸಿರ್ತೀನಿ, ತಿಳಿಸ್ತಾ ಹೋಗ್ತೀನಿ. ಮುಂದಕ್ಕೂ ತಿಳಿಸಿರ್ತಕ್ಕಂಥ ರಹಸ್ಯಗಳು ಯಾರೂ ಹೇಳದೇ ಇರತಕ್ಕಂಥ ವಿಚಾರಗಳು ಹೇಳ್ತೀನಿ. ಅದು ಉಳಿದಿರಬೇಕಲ್ಲ. ಉಳಿಬೇಕು ಅಂದರೆ ಎಷ್ಟು ಜನಕ್ಕೆ ಲಭ್ಯನೋ, ಎಷ್ಟು ಜನಕ್ಕೆ ಪ್ರಾರಬ್ಧ ಕರ್ಮನೋ, ಕರ್ಮಣ್ಯವಾಧಿಕಾರಸ್ಯ ಮಾ ಫಲೇಷು ಕದಾಚನ ಅಂತ ಕರ್ಮಗಳು ಕಳ್ಕೊಳ್ತಾ ಹೋಗಬೇಕು. ಪಾತ್ರೆಗಳು ಸೀದು ಹೋಗ್ತಾ ಇರುತ್ತೆ, ವಿಶೇಷವಾಗಿರೋ ಪಾತ್ರೆ ಹೊಸ ತಗೋಬೇಕು, ಅಥವಾ ಸೀದಿರೋ ಪಾತ್ರೆನ ತೊಳಿಬೇಕು, ಸ್ವಲ್ಪ ಮಟ್ಟಿಗೆ ಅದನ್ನು ಸರಿಪಡಿಸ್ಕೋಬೇಕು. ಇಲ್ಲದೆ ಇದ್ದರೆ ವಿಶೇಷವಾಗಿರ್ತಕ್ಕಂಥ ಸಂದರ್ಭದಲ್ಲಿ ಒಬ್ಬ ಮನುಷ್ಯನಿಗೆ ಅಜರಾಮರಾಗಿರ್ತಕ್ಕಂಥ ಜೀವನ ಚರಿತ್ರೆಯಲ್ಲಿ
ವಾಸ್ತವ್ಯ ಹೂಡ್ತಕ್ಕಂಥ ಸ್ಥಳ ಶಾಂತಿ ನೆಮ್ಮದಿ ವಾತಾವರಣ ಮಾಡಬೇಕು. ಅದಕ್ಕೆ ಇಂಥ ಒಂದು ವಾಸ್ತವ್ಯವನ್ನು ಭಾರತ ದೇಶ ಭರತಖಂಡದಲ್ಲಿ ನಾವೆಲ್ಲ ವಾಸವಾಗಿದ್ದರೆ ಭೂಲೋಕದಲ್ಲಿ ಹುಟ್ಟಿರ್ತಕ್ಕಂಥ ಮನುಷ್ಯ 4 ಕ್ಯಾರೆಕ್ಟರ್ ಜ್ಞಾಪಕ ಇಟ್ಕೊಳ್ಬೇಕು. ಈ 4 ಕ್ಯಾರೆಕ್ಟರ್ ಯಾರು ಜ್ಞಾಪಕ ಇಟ್ಕೊಳ್ತಾರೆ? ಪೂರ್ವಜನ್ಮನೆ, ಇಹಜನ್ಮನೆ, ಜನ್ಮಜನ್ಮನೆ. ಯಾವ ಕಾಲಕ್ಕೂ ಪೂರ್ವಜನ್ಮನೆ, ಇಹಜನ್ಮನೆ, ಭವಿಷ್ಯತ್ ಕಾಲದಲ್ಲಿ ಜನ್ಮಜನ್ಮನೆ ಅಂತ ಕರಿತೀವಿ. ಈ ಭವಿಷ್ಯತ್ ಕಾಲದವರೆಗೂ ಇರತಕ್ಕಂಥ ಮನುಷ್ಯ 4 ಕ್ಯಾರೆಕ್ಟರ್ ಬಹಳ ಮುಖ್ಯ. ಮೊದಲನೇ ಕ್ಯಾರೆಕ್ಟರು, 2ನೇ ಕ್ಯಾರೆಕ್ಟರು, 3ನೇ ಕ್ಯಾರೆಕ್ಟರು, 4ನೇ ಕ್ಯಾರೆಕ್ಟರ್ ಬಹಳ ಮುಖ್ಯ. ಕೆಲವರು ಅನ್ಕೊಂತಾರೆ ಬ್ರಾಹ್ಮಣ, ವೈಶ್ಯ, ಶೂದ್ರ, ಕ್ಷತ್ರಿಯ ಅಂತ. ಆದರೆ ಬ್ರಾಹ್ಮಣ, ವೈಶ್ಯ, ಶೂದ್ರ, ಕ್ಷತ್ರಿಯ ಅನ್ನೋದಕ್ಕಿಂತ 4 ಪಂಗಡ ಬಹಳ ಮುಖ್ಯ. ಮೊದಲನೇ ಪಂಗಡ, ನಾನು ಚೆನ್ನಾಗಿದ್ದೀನಿ, ನೀನು ಚೆನ್ನಾಗಿರೋ. 2ನೇ ಪಂಗಡ, ನಾನು ಚೆನ್ನಾಗಿಲ್ಲ, ನೀನು ಚೆನ್ನಾಗಿರಬಾರ್ದು. 3ನೇ ಪಂಗಡ, ನಾನು ಮಾತ್ರ ಚೆನ್ನಾಗಿರಬೇಕು, ನೀನು ಹಾಳಾಗೋಗ್ಬೇಕು. ಆದರೆ ಜಗನ್ಮಾತೆ ಆಗಿರ್ತಕ್ಕಂಥವಳು ಮತ್ತು ನಮ್ಮ ಹುಟ್ಟಿಸಿರೋ ಸ್ವಂತ ತಾಯಿಂದ್ರು ಇರ್ತಾರಲ್ಲ, ಅವರ ಆಶನೆ ಏನು ಅಂದರೆ ವಿಶೇಷವಾಗಿರ್ತಕ್ಕಂಥ ಆಶೀರ್ವಾದ, ಸದಾ ಕಾಲದಲ್ಲಿ ಅವರ ಕೋರಿಕೆ ನಾನು ಚೆನ್ನಾಗಿದ್ದಿರೋ ಪರವಾಗಿಲ್ಲ, ನೀನು ಚೆನ್ನಾಗಿರೋ ಅನ್ನೋ ಭಾವನೆ ಅದು ಬಹಳ ಮುಖ್ಯ. ಅದಕ್ಕೆ ಒಬ್ಬ ಮನುಷ್ಯ ಒಂದು ಮನೇಲಿದ್ದಾಗ ಕುಟೀರದಲ್ಲಿರ್ತಾನೋ, ಗುಡಿಸ್ಲಲ್ಲಿರ್ತಾನೋ, ಬಾಡಿಗೆ ಮನೇಲಿರ್ತಾನೋ, ಲೀಸ್ ಮನೇಲಿರ್ತಾನೋ, ಸ್ವಂತ ಮನೇಲಿರ್ತಾನೋ, ಬಂಗ್ಲಾಲಿರ್ತಾನೋ, ವಿಲ್ಲಾಲಿರ್ತಾನೋ, ದೊಡ್ಡ ಎಸ್ಟೇಟಲ್ಲಿರ್ತಾನೋ, ಗಾರ್ಡನ್ ಹೌಸಲ್ಲಿರ್ತಾನೋ, ಯಾವ ಕಾಲಕ್ಕೆ ತೋಟದಲ್ಲಿರ್ತಾನೋ, ಮನೇಲಿರ್ತಾನೋ, ಬೈಲಲ್ಲಿರ್ತಾನೋ, ಭಿಕ್ಷದವನಾಗಿರ್ತಾನೋ ಗೊತ್ತಿಲ್ಲ. ಆದರೆ ಒಬ್ಬ ಮನುಷ್ಯನ ಜೀವನ ವಾಸ್ತವ್ಯ ಎಲ್ಲಿ ಹುಡ್ತಾನೆ ಅಲ್ಲಿ ಶಾಂತಿ ನೆಮ್ಮದಿ ವಾತಾವರಣ ಬಹಳ ಮುಖ್ಯ. ಹುಡ್ದವನು ಸಾಯಲೇಬೇಕು, ಸಾಯೋದ್ರೊಳಗೆ ಇಂಥ ಒಂದು ವೈಸ್ತವ್ಯ ಬೇಕು. ಇದಕ್ಕೆಲ್ಲ ಸಾಕ್ಷಿಭೂತ ಯಾರು ಅಂದರೆ ಪರಮೇಶ್ವರ ಒಬ್ಬನೇ. ಅದಕ್ಕೆ ಅವನು ಹೇಳ್ತಾನೆ ಭವಋಷಯೇ ನಮಃ. ನಾನು ಮಾತ್ರ ಸ್ಮಶಾನ ಮಧ್ಯದಲ್ಲಿ ಉಲ್ಲೇಖನ ಮಾಡಿರತಕ್ಕಂಥ ಈ ಒಂದು ಹಿಮದ ವಾತಾವರಣದಲ್ಲಿ ಪಾರ್ವತಿ ಜೊತೆ ಗುಹೆಯ ಮುಖಾಂತರವಾಗಿ ಈ ವಿಶಾಲವಾಗಿರ್ತಕ್ಕಂಥ ಬ್ರಹ್ಮಾಂಡ ಲೋಕವೇ ನನ್ನದು ಅಂತ ಹೇಳ್ತಾನೆ ಆ ಪರಮೇಶ್ವರ. ಅದಕ್ಕೆ ಅಂಥ ಒಂದು ಶಿವನಿಗೆ ಶಿವಂ ವಾಸ್ತು ಶಿವಂ ವಾಸ್ತು ಶಿವಂ ವಾಸ್ತು ಅಂತೇಳಿ ಗೃಹ ಪ್ರವೇಶ. ನೋಡಿ, ಇವತ್ತಿನ ದಿವಸ ಗೃಹ ಪ್ರವೇಶ ಬಹಳ ಮುಖ್ಯ. ಒಬ್ಬ ಮನುಷ್ಯ ಸೈಟ್ ತಗೊಂಡಾಗ ಆ ಸೈಟಲ್ಲಿರ್ತಕ್ಕಂಥ ದೋಷಗಳು ಪರಿಹಾರ ಮಾಡ್ಕೋಬೇಕು. ಹೇಗೆ ಪರಿಹಾರ ಮಾಡ್ತಾನೆ? ಅವನು ತಗೊಂಡಿರ್ತಕ್ಕಂಥ ತ್ರಿಕೋಣ ಸೈಟು ಅಂತ. ಇವತ್ತು ಶಿವಂ ವಾಸ್ತುವಲ್ಲಿ ನಾವು ಭೂಮಿ ಬಗ್ಗೆ ಮಾತಾಡೋಣ. ಭೂಮಿಯಲ್ಲಿರ್ತಕ್ಕಂಥದ್ದು ಸೈಟ್ ದಾನ ಕೊಟ್ಟನ, ಯಾರಿದ್ದಾರ ತಗೊಂಡ್ರ, ಪರಿಪೂರ್ಣವಾಗಿರ್ತಕ್ಕಂಥ ಪಾರ್ಟ್ನರ್ಶಿಪ್, ಒಂದು ಆಯಾಪಾಯ ಎರಡೂ ಇರಬೇಕು. ಸೈಟ್ಗೆ ಬಹಳ ಮುಖ್ಯ, ಜ್ಞಾಪಕ ಇಟ್ಕೊಳ್ಳಿ. ಆ ಸೈಟಲ್ಲಿರ್ತಕ್ಕಂಥದ್ದು ಅಥವಾ ನಿವೇಶನಲ್ಲಿರ್ತಕ್ಕಂಥದ್ದು, ಆ ಜಮೀನಲ್ಲಿರ್ತಕ್ಕಂಥ ದೋಷಗಳು ಹೋಗಿರ್ಬೇಕು. ಯಾಕೆಂದರೆ ನೀವಲ್ಲಿ ಬರೋಕ್ಕೆ ಮೊದಲು ಹಾವು ಬಂದಿರುತ್ತೆ, ಹುತ್ತ ಕಟ್ಟಿರುತ್ತೆ, ಪ್ರಾಣಿ ಪಕ್ಷಿಗಳು ಜೀವಂತವಾಗಿರುತ್ತೆ, ಮರ ದೊಡ್ಡದಾಗಿ ವೃಕ್ಷವಾಗಿ ಬೆಳೆದೋಗಿರುತ್ತೆ. ಅದು ಜೀವಿಸ್ತಾ ಇರತಕ್ಕಂಥ ಕ್ಷೇತ್ರದಲ್ಲಿ ಹೊಡೆದು ಬಿಸಾಕಿ ಆ ಹೊಡೆದಿರೋ ಜಾಗದಲ್ಲಿ ನೀವು ಹುತ್ತವನ್ನು ಹೊಡೆದಾಕಿರ್ತೀರ, ಅದ್ರ ಮನೇಲಿ ನೀವಿರ್ತೀರ. ಕೆರೆಯನ್ನು ಒಣಗಿಸ್ಬಿಟ್ಟಿರ್ತೀರ, ಆ ಮೀನು, ಅಲ್ಲಿರ್ತಕ್ಕಂಥ ಮೊಸಳೆ, ಅಲ್ಲಿರ್ತಕ್ಕಂಥ ಹಾವು, ಅಲ್ಲಿರ್ತಕ್ಕಂಥ ಹುಳ ಹುಟ್ಟೆಗಳು, ಅದೆಲ್ಲ ಜೀವರಾಶಿಗಳನ್ನ ಸಂಹಾರ ಮಾಡಿ ತದನಂತರ ಅದರ ಮೇಲೆ ಸಮಾಧಿ ಮೇಲೆ ಮನೆ ಕಟ್ಕೊತೀರಾ. ಎಷ್ಟು ಜನ ಆತ್ಮಹತ್ಯೆ ಮಾಡ್ಕೊಂಡು ಸತ್ತೋಗಿರ್ತಾರೆ ಕೆರೆಯಲ್ಲಿ, ಎಷ್ಟು ಜನ ನದಿ ಒಣಗೋಗಿದ್ರೆ ಆ ಜಾಗದಲ್ಲಿ ಮನೆ ಕಟ್ಕೊಳ್ಳೋಕೆ ಮೊದಲು ಅವರು ಸತ್ತೋಗಿ ನೇಣು ಹಾಕೊಂಡಿರ್ತಾರೆ, ಆತ್ಮಹತ್ಯೆ ಮಾಡ್ಕೊಂಡಿರ್ತಾರೆ. ಅದ್ರ ಮೇಲೆ ಒಣಗೋಗಿರೋ ಅಸ್ಥಿಪಂಜರಗಳ ಮೇಲೆ ಒಂದು ಲೇಔಟನ್ನು ಮಾಡ್ತಾನೆ ಒಂದು ಲ್ಯಾಂಡ್ ಡೆವಲಪರ್. ಆಗ ನಿವೇಶನಗಳನ್ನು ಹಂಚ್ತಾನೆ. ಹಂಚಿರೋ ನಿವೇಶನಗಳಲ್ಲಿ ನೀವುಗಳು ಜೀವಂತವಾಗಿ 46 ನಂದು, 30-40 ನಂದು, 30-20 ನಂದು, 20-20 ನಂದು, 15-30 ನಂದು, 15-20 ನಂದು ಅಂತೇಳಿ ಈ ಸೈಟ್ಗಳನ್ನ ವಿಂಗಡಣೆ ಮಾಡಿರ್ತಾನೆ. ಅಯ್ಯೋ, ಸ್ವಲ್ಪ ಚಿಕ್ಕ ಸೈಟ್ ಆದರೂ ಮಾಡ್ಕೋಬೇಕು, ಟ್ರಯಾಂಗಲ್ ಜಾಗ ವೇಸ್ಟ್ ಆಗುತ್ತೆ ಅಂತ ಪಿಸ್ನಾರಿ ನನ್ನ ಮಗ, ಜಿಪ್ಣ ನನ್ನ ಮಗ ಏನಾದರೂ ಮಾಡ್ತಾನೆ. ಆ ಪುಟ್ಟ ಜಾಗದಲ್ಲಿ ತ್ರಿಕೋಣ ಇರುತ್ತೆ, ಸೊನ್ನೆ ಇರುತ್ತೆ, ಅಥವಾ ಯಾವ ಕಾಲಕ್ಕೂ ಚೌಕ ಇರಲ್ಲ, ಅದು ಚೌಕವಾಗೇ ಇರಲ್ಲ, ರೆಕ್ಟ್ಯಾಂಗಲ್ ಶೇಪ್ ಆಗಿಬಿಡುತ್ತೆ, ಶಂಕರ ಪೋಳೆ ಥರ ತಿಂತೀವಲ್ಲ ಈಗ ಡೈಮಂಡ್ ಶೇಪ್ ಆ ಥರ ಆಗೋಗಿರುತ್ತೆ. ಅದನ್ನೂ ಒಂದು ನಿವೇಶನ ಮಾಡಿ ಬಾರ್ಬಿಡ್ತಾನೆ. ದುಡ್ಡು ಮನೆಗೆ ಆಸೆ ಇರಬೇಕು, ಸ್ವಲ್ಪ ಆಸೆ ಇದ್ರೆ ಸಂತೋಷ, ಮನುಷ್ಯನಿಗೆ ಆಸೆ ಇದ್ರೆ ಮನುಷ್ಯನಾಗ್ತಾನೆ, ದುರಾಸೆ ಪಟ್ಟರೆ ರಾಕ್ಷಸನಾಗ್ತಾನೆ. ಇದೇ ಕಲಿಯುಗದ ಅಂತ್ಯಕಾಲ, ಪ್ರಾರಬ್ಧ ಕರ್ಮ ಅನ್ನೋದು. ಅದಕ್ಕೆ ಇಂಥ ಒಂದು ಸೈಟಲ್ಲಿ ನೀವು ಮನೆ ನಿವಾಸ ಕಟ್ಟಕ್ಕೆ ಮೊದಲು ಭೂಮಿ ಪೂಜೆ ಮಾಡಬೇಕು, ಗೃಹ ಪ್ರವೇಶ ಮಾಡಬೇಕು, ಭೂ ಶುದ್ಧಿ ಮಾಡಬೇಕು. ಹೇಗೆ ಅಂದರೆ ಧನ್ಯೇ ಗರ್ಭಸಂಭೂತಂ ವಿದ್ಯುತ್ತಾಗಿ ಸಮಪ್ರಮಂ ಕುಮಾರ ಶಕ್ತಿಶ್ಚರ್ಚಂ ಮಂಗಳಂ ಪ್ರಣಮಾಮ್ಯಹಂ. ಸುಬ್ರಹ್ಮಣ್ಯ ಸ್ಮರಣೆ ಮಾಡಿಕೊಂಡಾಗ ಮಾತ್ರ ಭೂಮಿ ಪ್ರಾಪ್ತಿಯಾಗಬೇಕು. ಬುಧ ಚೆನ್ನಾಗಿದ್ರೆ ಮಾತ್ರ ನಿಮಗೆ ಭೂಮಿಯನ್ನು ಕೊಡ್ತಾನೆ. ಕೇತು ಬಂದಾಗ ಮೋಕ್ಷಕಾರಕ, ಒಳ್ಳೆ ಜಾಗ ಕೊಡಲ್ಲ. ತ್ರಿಕೋಣದಲ್ಲಿ ನಿಮಗೆ ಗೊತ್ತಿಲ್ಲದೆ ಸೈಟ್ ಜಮೀನು ಕೊಡ್ತಾನೆ. ಕೆರೆಯನ್ನು ದಕ್ಷಿಣ ಭಾಗದಲ್ಲೋ ಪಶ್ಚಿಮ ಭಾಗದಲ್ಲೋ ಕೆರೆ ಇಟ್ಬಿಟ್ಟು ಮನೆಯನ್ನು ಕೊಡ್ತಾನೆ.
ಆ ನಿವೇಶನ ಪಕ್ಕದಲ್ಲಿ ಯಾವ್ದಾದ್ರು ಸಮಾಧಿಗಳು, ಯಾವುದೋ ಪೂರ್ವ ಕಾಲದಲ್ಲಿ ಸತ್ತೋಗಿದ್ದ ಜಾಗದಲ್ಲಿ ನಿಮಗೆ ಆ ಸಮಾಧಿಗಳನ್ನು ಹೂಣಿಟ್ಟಿರೋ ಜಾಗ ನಿಮಗೆ ಸಿಗುತ್ತೆ. ನಿಮಗೆ ಗೊತ್ತೇ ಇರಲ್ಲ ಒಳಗಡೆ ಹಸು ಹೂಣಿರ್ತಾನೋ, ನಾಯಿ ಸತ್ತೋಗಿದ್ದು ಹೂಣಿರ್ತಾನೋ, ಮನುಷ್ಯ ಸತ್ತೋಗಿದ್ದು ಹೂಣಿರ್ತಾನೋ, ಅವ್ರ ತಾತ ಮುತ್ತಾತಂದು ಹೂಣಿರ್ತಾನೋ, ಜಮೀನು ಅಂತ ಹೇಳಿ ನಮ್ಮ ದೊಡ್ಡಪ್ಪ, ನಮ್ಮ ಚಿಕ್ಕಪ್ಪ, ಚಿಕ್ಕಮ್ಮ ಆ ನೇಣು ಹಾಕೊಂಡಿರೋರು, ಆ ನೇಣು ಹಾಕೊಂಡ ಜೊತೆ ಕೊಲೆ ಆಗಿದ್ದವನು ಎಲ್ಲರ ಹೆಣನೂ ಸಾಲಾಗಿ ಕೂತಿಟ್ಟಿರ್ತಾರೆ. ಕೆಲವರು ವಾಯುಮೂಲೆ ಕೂತಿರ್ತಾರೆ, ಕೆಲವರು ಅಗ್ನಿಮೂಲೆ ಕೂತಿರ್ತಾರೆ, ಕೆಲವರು ವಿಶೇಷವಾಗಿ ಪಶ್ಚಿಮದ ಭಾಗ ಕೂತಿರ್ತಾರೆ, ಕೆಲವರು ನೈಋತ್ಯ ದಿಕ್ಕ ಭಾಗ ಕೂತಿರ್ತಾರೆ, ಕೆಲವರು ದೇವಮೂಲೆ ಹೋಗ್ಬಿಟ್ಟಿರ್ತಾರೆ. ಇಡೀ ಜಮೀನಿಗೆ ಸಂಬಂಧಪಟ್ಟಿರೋ ಜಾಗ ಬಹಳ ಮುಖ್ಯ. ಈ ದೋಷಗಳನ್ನ ಪರಿಹಾರ ಮಾಡ್ಕೊಳ್ಳೋದು ಹೇಗೆ, ಅದನ್ನು ತೆಗೆಸ್ಬೇಕು. ತೆಗೆಸಿದವರೆಗೂ ಜಮೀನು ಕೊಂಡ್ಕೋಬಾರ್ದು, ತೆಗೆಯಕ್ಕೆ ಮೊದಲೇ ನೋಡ್ಕೋಬೇಕು. ಇಲ್ಲ ಭೂಶುದ್ಧಿ ಮಾಡಬೇಕು. ಕೆಲವರು ದೇವಸ್ಥಾನ ಕಟ್ಟಬೇಕಾದ್ರೆ ಭೂಶುದ್ಧಿ ಬೇರೆ ಥರ ಮಾಡ್ಕೊತಾರೆ, ಕೆಲವರು ಮನೆ ಕಟ್ಟಬೇಕಾದ್ರೆ ಭೂಶುದ್ಧಿ ಬೇರೆ ಮಾಡ್ಕೊತಾರೆ. ದೊಡ್ಡದಾಗಿರೋ ಕಾಂಪ್ಲೆಕ್ಸ್ ಕಟ್ಟಬೇಕಾದ್ರೆ ಸಾರ್ವಜನಿಕರದೇನಾದ್ರು ಹಾಸ್ಪಿಟಲ್ ಇದ್ರೆ, ಸಾರ್ವಜನಿಕರದೇನಾದ್ರು ಕೋರ್ಟ್ ಇದ್ರೆ, ಸಾರ್ವಜನಿಕರದೇನಾದ್ರು ಪೊಲೀಸ್ ಸ್ಟೇಷನ್ ಇದ್ರೆ, ಸಾರ್ವಜನಿಕವಾಗಿರ್ತಕ್ಕಂಥ ಸಮುದಾಯ ಭವನ ಇದ್ರೆ, ಸಾರ್ವಜನಿಕವಾಗಿರ್ತಕ್ಕಂಥ ಅನುದಾನ ಕುಟೀರ ಆಗಿದ್ರೆ, ಸಾರ್ವಜನಿಕರಿರ್ತಕ್ಕಂಥ ಕ್ರೀಡಾಂಗಣ ಆಗಿದ್ರೆ, ಈ ಥರ ಇರ್ತಕ್ಕಂಥ ಎಷ್ಟೋ ವಿಶೇಷವಾಗಿರ್ತಕ್ಕಂಥ ಸಂದರ್ಭದಲ್ಲಿ ನೀವುಗಳು ಅದನ್ನು ಶುದ್ಧಿ ಮಾಡೋದೇ ಬೇರೆ ರೀತಿ. ಆದರೆ ನಿವೇಶನ ಮಾಡೋಕ್ಕೆ ಲ್ಯಾಂಡ್ ಡೆವಲಪರ್ಸು ಅಕಸ್ಮಾತ್ ದೊಡ್ಡ ಸೈಟು, ಚಿಕ್ಕ ಸೈಟು, ಪುಟಾಣಿ ಸೈಟು ಎಲ್ಲ ಮಾಡಿಕೊಂಡು ಒಂದು ಸಿ ಎ ಸೈಟ್ ಬಿಟ್ಟಿರ್ತಾನೆ, ಅಥವಾ ಒಂದು ಕಾಂಪ್ಲೆಕ್ಸ್ ಬಿಟ್ಟಿರ್ತಾನೆ, ಒಂದು ಆಟದ ಕ್ರೀಡಾಂಗಣ ಬಿಟ್ಟಿರ್ತಾನೆ, ಅನ್ನದಾನ ಕುಟೀರ ಪಡ್ಕೊಂಡಿರ್ತಾನೆ, ಯಾವುದೋ ಒಂದು ವಿಶೇಷವಾಗಿರೋ ಕ್ಲಬ್ ಕಟ್ಬೋದು, ಸ್ವಿಮ್ಮಿಂಗ್ ಪೂಲ್ ಕಟ್ಬೋದು, ಗೊತ್ತಿಲ್ಲ, ನಿವೇಶನ ಬಿಟ್ಟಿರ್ತಾನೆ. ಇಷ್ಟೆಲ್ಲ ಬಿಟ್ಟಿರೋದ್ರಲ್ಲಿ ಅವನಿರೋ ಜಾಗ ನೈಋತ್ಯ ದಿಗ್ಭಾಗ ಬಿಟ್ಟೇ ಬಿಟ್ಟಿರ್ತಾನೆ. ಕಟ್ಟಾಗೋದಿರೋ ಸೈಟು, ಹೆಣ್ಣು ಮಕ್ಕಳ ಹೆಸರಲ್ಲಿ ಇರುತ್ತೆ ಸೈಟು, ಜಮೀನು ಯಾರ ಹೆಸರಲ್ಲೂ ಇರುತ್ತೆ, ಇಬ್ಬರ ಹೆಸರಲ್ಲಿ ಪಾಣಿ ಆಗಿರುತ್ತೆ, 3 ಹೆಸರಲ್ಲಿ ಓಡಾಗಿರಲ್ಲ, ಅದು ಹಾಗೆ ಉಳಿದೋಗಿರುತ್ತೆ. ಸರ್ಕಾರಿ ಜಾಗ ಕಬಳಿಕೆ ಆಗಿರುತ್ತೆ, ಒತ್ತುವರಿ ಆಗಿರುತ್ತೆ, ಅಲ್ಲಿರ್ತಕ್ಕಂಥ ಒಂದು ಕೋರ್ಟ್ ಕೇಸ್ ನಡೀತಾ ಇರುತ್ತೆ. ಬೆಟ್ಟ ಗುಡ್ಡ ಎಲ್ಲ ನದಿ ನಿಕ್ಷೇಪಗಳಲ್ಲಿ ಸೇರಿ ನೈಋತ್ಯ ಯಾವತ್ತು ಎತ್ತರ ಇರಬೇಕು, ದೇವಮೂಲೆ ತಗ್ಗಾಗಿರಬೇಕು. ಇವರೇನು ಮಾಡ್ತಾನೆ, ಅಕಸ್ಮಾತ್ ಇವ್ರ ಹಣೆ ಬರ ಕೆಟ್ಟೋಗಿದ್ರೆ ದಕ್ಷಿಣ ಹೈಟ್ ಇರಲ್ಲ, ಡೌನ್ ಇರುತ್ತೆ, ಉತ್ತರ ಮೇಲಿರುತ್ತೆ. ಅಕಸ್ಮಾತ್ ಇಲ್ದರೆ ಪೂರ್ವ ಎತ್ತರವಾಗಿರುತ್ತೆ, ಪಶ್ಚಿಮ ಡೌನ್ ಇರುತ್ತೆ. ಮುಳುಗೋ ಸೂರ್ಯನ ಬೆಳಕು ನಿಮ್ಮ ನಿವೇಶನ ಮೇಲೆ, ಮುಳುಗೋ ಸೂರ್ಯನ ಬೆಳಕು ಅಕಸ್ಮಾತ್ ಮನೆ ಒಳಗಡೆ, ಮುಳುಗೋ ಸೂರ್ಯನ ಬೆಳಕು ನಿಮ್ಮ ಮನೆಯ ಗೋಡೆ ಮೇಲೆ, ಮುಳುಗೋ ಸೂರ್ಯನ ಬೆಳಕು ಅಕಸ್ಮಾತ್ ನಿಮ್ಮ ಸಮಾಧಿಗಳು, ಯಾರ್ದಾದ್ರೂ ನೆಂಟರು ಸಮಾಧಿಗಳಿದ್ದಾರೆ, ಮುಳುಗೋ ಸೂರ್ಯನ ಬೆಳಕು ನಿಮ್ಮ ಮನೆ ಹಿಂದ್ಗಡೆ ಇರ್ತಕ್ಕಂಥ ಕೆರೆ ಮೇಲೆ, ನಿಮ್ಮ ಮನೆ ಪಕ್ಕದಲ್ಲಿರ್ತಕ್ಕಂಥ ಬಾವಿ ಮೇಲೆ, ಮುಳುಗೋ ಸೂರ್ಯದ ಅಕಸ್ಮಾತ್ ನಿಮ್ಮ ಮನೆ ತುಳಸಿ ಕಟ್ಟೆ ಮೇಲೆ ಬಿದ್ದರೆ ನಿಮ್ಮ ಮನೆಯಲ್ಲಿ ದರಿದ್ರ ಶುರು, ದುಡ್ಡು ಕಾಸು ಖರ್ಚು ಶುರು. ನಿಮ್ಮ ಮನೆಗೆ ಎಲ್ಲ ಕಾಡಲ್ಲಿರಲಿ, ಯಾರ ಹೆಸರಲ್ಲಿ, ಅಮೆರಿಕ ಇರಲಿ, ನನ್ನ ಮಗ ಯಾಕೋ ಏಳಿಗೆನೇ ಆಗ್ತಿಲ್ಲ, ಕೆಲಸ ಹುಡುಕ್ತಾನೆ ಸಿಗ್ತಾ ಇಲ್ಲ, ಓದ್ತಾನೆ ಕೆಲಸ ಮಾಡಬೇಕು ಅಂತಿದ್ದಾನೆ, ಅದು ಸಿಗ್ತಾ ಇಲ್ಲ, ದುಡ್ಡು ಎಷ್ಟು ಬಂದರೂ ಸಾಲ್ತಾ ಇಲ್ಲ, ಅಲ್ಲಿಂದ ಕೆಲಸಕ್ಕೆ ಆಗ್ತಾರೆ. ಯಾಕೆ? ಪಶ್ಚಿಮ ದಿಗ್ಭಾಗದಲ್ಲಿರ್ತಕ್ಕಂಥ ಋಣ. ಆ ಋಣ ಏನಂತಾರೆ, ನೀಲಾಂಬರೋ ನೀಲ ವಪು ಕಿರೀಟಿ ಕೃತಸ್ಥಿತಿಶ್ಚಾಪಕರೋ ಧನುಷ್ಮಾನ್ ಚತುರ್ಭುಜ ಸೂರ್ಯ ಸುತಃ ಪ್ರಶಾಂತ ಸಚಾಸ್ತು ಮಯಂ ವರಮಂದಾಗಮಿ. ಮಂದಾಗಮಿ ಅಂದರೆ ಮಂದವಾಗಿರ್ತಕ್ಕಂಥ ಶನಿ ಮುಳುಗ್ತಾ ಇದ್ದರೆ ಮನೆಗೆ ಪ್ರವೇಶವಾಗಬಾರದು. ಮುಳುಗೋ ಸೂರ್ಯನ ಬೆಳಕು ಯಾವ ಕಾಲಕ್ಕೂ ಮನೆಗೆ ಬರಬಾರ್ದು. ಪ್ರವೇಶ ಮಾಡಬೇಕಾದ್ದು ಯಾವತ್ತು ಉದಯವಾಗೋ ಸೂರ್ಯ, ಉದಯವಾಗಿರ್ತಕ್ಕಂಥ ಚಂದ್ರ ಯಾವತ್ತು ಎಲ್ಲಿರಬೇಕು ಅಂದರೆ ಪಶ್ಚಿಮ ದಿಗ್ಭಾಗ ಇರಬಾರ್ದು, ಉತ್ತರ ದಿಗ್ಭಾಗ ವಾಯುಮೂಲ ಇರಬೇಕು. ದುಡ್ಡು ಚೆನ್ನಾಗಿ ಕೊಡ್ತಾನಂತೆ. ಉಭಯವಾಗಿರ್ತಕ್ಕಂಥ ಪೌರ್ಣಮಿ ಚಂದ್ರ ಅಕಸ್ಮಾತ್ ವಾಯುಮೂಲೆಯಲ್ಲಿ ಮನೆಗೆ ಸೊಟ್ಟಗಿದ್ರೆ, ನಿಮ್ಮ ಮನೆ ಕೆಲವರಿಗೇನೋ ನೇರವಾಗಿರಲ್ಲ, ಸೊಟ್ಟಗಿರುತ್ತೆ. ಅಂಥ ನಿವೇಶನಲ್ಲಿ ಪರಿವರ್ತನೆ ಆಗದೆ ಇದ್ದರೆ, ಆ ನಿವೇಶನಕ್ಕೆ ಅಕಸ್ಮಾತ್ ಪೌರ್ಣಮಿ ಚಂದ್ರ ನಿಮ್ಮ ಮನೆ ಮೇಲೆ ಬಿದ್ದರೆ ಅಭಿವೃದ್ಧಿನೂ ಅಭಿವೃದ್ಧಿ, ಧನ ಪ್ರಾಪ್ತಿ 1ಕ್ಕೆ 2 ಆಗುತ್ತೆ. ಒಳ್ಳೆ ಬಿಸ್ನೆಸ್ ಮಾಡ್ತಾರೆ. ಅಕಸ್ಮಾತ್ ಹೋಟೆಲ್ ಇಟ್ಟಿದ್ರೆ ಹೋಟೆಲ್ ಬಿಸ್ನೆಸ್ ಚೆನ್ನಾಗಿ ಮಾಡ್ತಾನೆ. ಪೊಲೀಸ್ ಸ್ಟೇಷನ್ ಯಾವತ್ತಿದ್ರು ದಕ್ಷಿಣ ದಿಗ್ಭಾಗ ಇಟ್ಕೊಳ್ಳಿ. ಹೆಂಗಸರ ಅಕಸ್ಮಾತು ಇಲ್ಲದೇ ಇರತಕ್ಕಂಥ ಸ್ಥಳ ಯಾವುದೇ ಇರಲಿ, ದಕ್ಷಿಣ ಇರ್ಬೋದು. ದಕ್ಷಿಣದ ರಸ್ತೆ ಇರತಕ್ಕಂಥದ್ದು ಯಾವುದೇ ಆಗಲಿ, ಪೊಲೀಸ್ ಸ್ಟೇಷನ್ ಒಳ್ಳೆಯದು, ಕೋರ್ಟ್ ಒಳ್ಳೆಯದು, ಹೋಟೆಲ್ ಒಳ್ಳೆಯದು. ಆ ಹೋಟೆಲ್ ಅಂದರೆ ತಿನ್ನೋ ಪದಾರ್ಥಗಳು ಸಾರ್ವಜನಿಕವಾಗಿರಬೇಕು. ನೀವು ತಿನ್ನೋ ಹೋಟ್ಲ್ ಆಗಬಾರ್ದು, ರೆಸಾರ್ಟ್ ಮೇಲೆ ಬೀಳಬಾರ್ದು, ವಾಮಾಚಾರ ಜಾಸ್ತಿ. ರೆಸಾರ್ಟ್ ಅಂದ್ರೇನೋ, ರಾತ್ರಿ ಹೊತ್ತು ನಿದ್ರಾವಸ್ಥೆಯಲ್ಲಿ ಯಾವುದೇ ಹೆಂಗಸರು ಯಾವುದೇ ಗಂಡನ ಜೊತೆ ಪರಪುರುಷ ಕಾಮದೃಷ್ಟಿ ಅಂತ ಇರ್ತಕ್ಕಂಥ ಸ್ಥಳವಾಗಲಿ, ಅಥವಾ ಯಾವುದೋ ಹೆಣ್ಣು ಮದುವೆ ಆಗಿರ್ತಕ್ಕಂಥ ಹೆಣ್ಣು ಮದುವೆ ಆಗದೇ ಇರೋ ಗಂಡನ ಜೊತೆ ಯಾವ್ದಾದ್ರು ಬಂದರೆ, ಅಥವಾ ಮದುವೆ ಆಗದೇ ಇರೋ ಗಂಡ ಮದುವೆ ಆಗದೇ ಇರತಕ್ಕಂಥ ಹೆಣ್ಣು ಮಕ್ಕಳ ಜೊತೆ ಬಂದರೆ, ಇಂಥ ಸಂಸಾರ ಜಾಗ ರೆಸಾರ್ಟ್ ಅಂತ ಕರೀತಾರೆ. ಇಂಥ ಸಂಸಾರ ರೆಸಾರ್ಟ್ ಅಲ್ಲಿ ಶುಭ ಯೋಜನೆ, ಶುಭಕರಣ, ಶುಭಂ ಕೂಡ ವಿಶಿಷ್ಟತಾ ಅಂತ ಹೇಳಿದಾಗ ಅದು ಯಾವ ಕಾಲಕ್ಕೂ ಒಳ್ಳೆಯದಾಗಲ್ಲ. ಅಲ್ಲೆಲ್ಲ ನಡೀತಕ್ಕಂಥ ಅವ್ಯವಹಾರಗಳು. ಅದಕ್ಕೆ ಅಂಥ ಸ್ಥಳದಲ್ಲೂ ದಕ್ಷಿಣ ರೋಡು ರಸ್ತೆ ಇರಬಾರ್ದು. ಆಪತ್ಕಾರಣವಾಗಿರ್ತಕ್ಕಂಥದ್ದು ಬಹಳ ವಿಶೇಷತೆ. ಅದಕ್ಕೆ ನೀವೇನು ಮಾಡಬೇಕು, ಚಂದ್ರಚೂಡ ಅನುಗ್ರಹವನ್ನು ಪಡಿಬೇಕು. ಚಂದ್ರಚೂಡ ಅಂದ್ರೇನೋ ಮನಸೋಜಾತ. ಚಂದ್ರ ಅಕಸ್ಮಾತ್ ತಾಯಿ ಬದುಕಿದ್ರೆ ನಿಮಗೆ ಅಕಸ್ಮಾತ್ ಜಮೀನು, ತಾತನ ಕಾಲದಿಂದ ಬಂದರೆ ತಾಯಿ ಇದ್ದರೆ ಬದುಕಿದ್ದರೆ ಶಾಶ್ವತವಾಗಿರುತ್ತೆ. ತಂದೆ ಬದುಕಿದ್ದು ತಾಯಿ ಅಕಸ್ಮಾತ್ ಹೋಗಿಲ್ಲದೆ ಇದ್ರ ಪಕ್ಷದಲ್ಲಿ ಕೇಸು ಕೋರ್ಟು ಕೇಸು ಕಚೇರಿ ಇದ್ದರೆ 24 ಗಂಟೆ ಕೋರ್ಟ್ ಕೇಸ್ ಕಚೇರಿ ಇರುತ್ತೆ. ದೇವಮೂಲೆ ಮುಚ್ಚೋಗಿದ್ದರೆ. ಸೊ ಎಲ್ಲನೂ ಯಾಕೆ ಹೇಳ್ತಾ ಇದ್ದೀನಿಲ್ಲ ಪಾಯಿಂಟ್ಸು, ಇಷ್ಟಕ್ಕೂ ನಿವೇಶನ ಶುದ್ಧೀಕರಣ ಫಸ್ಟ್ ತಗೊಳಕ್ಕೆ ಮೊದಲು ಯೋಚನೆ ಮಾಡಿ ತಗೋಬೇಕು. ನಂಬರ್ 1.
ನಂಬರ್ 2 ಶುದ್ಧೀಕರಣ ಮಾಡಬೇಕು. ಹೇಗೆ ಶುದ್ಧಿ ಮಾಡೋದು? ಫಸ್ಟ್ ಭೂಮಿ ತಗೊಂಡ ತಕ್ಷಣ ಒಂದು ಗುದ್ಲಿ ಪೂಜೆ ಮಾಡಬೇಕು. ಆ ಗುದ್ಲಿ ಪೂಜೆ ಮಾಡಿದ ತಕ್ಷಣ 4 ಚೌಕ ಮಾಡ್ಕೋಬೇಕು. ಇದು ಯಾವ ಥರ ತ್ರಿಕೋಣ ಇರಲಿ ಏನೇ ಮಾಡಲಿ ಅದನ್ನು ಚೌಕ ಮಾಡ್ಕೋಬೇಕು. ಇರೋದ್ರಲ್ಲಿ ಅಷ್ಟನ್ನ ಒಂದು ಮುಳ್ತಂತಿ ಬೇರೆ ಹಾಕೊಂಡು 4 ಕಲ್ಲು ಇಟ್ಕೊಂಡು ಫಸ್ಟ್ ಚೌಕ ಮಾಡ್ಕೋಬೇಕು. ನಂಬರ್ 1. ಉಳಿದ ಎಕ್ಸ್ಟ್ರಾ ಜಾಗ ಏನಿರುತ್ತೆ, ಅಗ್ನಿ ಮೂಲೆ ಬೆಳೆದಿರುತ್ತೋ, ವಾಯು ಮೂಲೆ ಬೆಳೆದಿರುತ್ತೋ, ದಕ್ಷಿಣ ದಿಗ್ಭಾಗಗಳಿರುತ್ತೋ, ನೈಋತ್ಯ ಬೆಳೆದಿರುತ್ತೋ, ಯಾವ ಮೂಲೆ ಆದರೂ ಬೆಳೆದಿರಲಿ ಚೌಕ ಮಾಡ್ಕೊಳ್ಳೇಬೇಕು. ಈ ಚೌಕ ಮಾಡ್ಕೊಂಡಿರ್ತಕ್ಕಂಥದ್ರಲ್ಲಿ ಏನು ಅಂದರೆ ಫಸ್ಟ್ ನೀವು ಮಾಡಬೇಕು, ಭೂಮಿಯನ್ನು ಲೈಟಾಗಿ ಉಳ್ಬೇಕು. ಉಳಿರೋ ಭೂಮಿನ ಇದೆಲ್ಲ ಮಾಡೋಕ್ಕೆ ಸಾಧ್ಯ. ಹೌದು, ಚಿಕ್ಕ ಸೈಟ್ ಆದರೂ ನೀವು ಮಾಡಲೇಬೇಕು. ಮಾಡಿದಾಗ ಫಸ್ಟ್ ನವಧಾನ್ಯ ಎತ್ತು ಹಾಕಬೇಕು. ಈ ನವಧಾನ್ಯಗಳನ್ನೆಲ್ಲ ಚೆಲ್ಲಬೇಕು, ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಚೆಲ್ಲಬೇಕು. ಅದರಲ್ಲಿ ಬಸರು ಪೈರು ಬಂದಾಗ ಫಸ್ಟು ಕತ್ತೆಗಳು, ಮೇಕೆಗಳು, ಕುರಿಗಳು ಎಲ್ಲ ಮಂದಿ ಬಂದು ಅದನ್ನು ಮೇಯಬೇಕು. ಹಸು ಮೇಯಬಾರ್ದು ಹೇಳಿದ್ದೀನಿ. ನವಧಾನ್ಯಗಳನ್ನು ಅಲ್ಲಿ ಹಾಕಿದ್ದು ಅಕಸ್ಮಾತ್ ಪೈರುಗಳು ಬಂದಾಗ ಇದನ್ನ ಕುರಿ, ಮೇಕೆ, ಕತ್ತೆ ಈ ಥರದ ಒಂದು ಪ್ರಾಣಿಗಳು ಮೇಯಬೇಕು. ಕುದುರೆ, ಹಸು ಮೇಯಬಾರ್ದು. ತದನಂತರ ಅಲ್ಲಿ ಹಾಕ್ತಕ್ಕಂಥದ್ರಲ್ಲಿ ಬಹಳ ವಿಶೇಷ ಭತ್ತ ಹಾಕಬೇಕು. ಆ ಭತ್ತದ ಪೈರು ಬಂದಾಗ ಹಸು ಮೇಯ್ಬೋದು, ಕುದುರೆ ಮೇಯ್ಬೋದು. ಅಲ್ಲಿ ಬಂದತಕ್ಕಂಥದ್ದು ಏನಾದರೂ ಮೇಯ್ದರೆ ಒಳಗಡೆ ಇರೋದೆಲ್ಲ ದಾರಿದ್ರ್ಯ ಬಂದ ಮೇಲೆ ಇದೆಲ್ಲ ಶುದ್ಧೀಕರಣ ಆಗುತ್ತೆ. ತದನಂತರ ಗೋಮೂತ್ರವನ್ನು ತಗೋಬೇಕು. ಕಪ್ಪು ಹಸು ಗೋಮೂತ್ರ, ಕೆಂಪು ಹಸು ಗೋಮೂತ್ರ ಅಥವಾ ಬಿಳಿ ಹಸು ಗೋಮೂತ್ರ. ಒಂದು ಚೂರು ಕಪ್ಪು ಚುಕ್ಕೆ ಬಿಳಿ ಕುದುರೆ, ವಿಶೇಷ ಬಿಳಿ ಕುದುರೆ ಇರಬೇಕು ಅಂದರೆ ವಿಶೇಷವಾಗಿರ್ತಕ್ಕಂಥ ಸಂದರ್ಭದಲ್ಲಿ ಆ ಗೋಮೂತ್ರಕ್ಕೆ ಒಂದಿಷ್ಟು ಗೋಮಯ ಹಾಕಿ ಫಸ್ಟ್ ಕ್ಲಾಸಾಗಿ ನೀರನ್ನು ಚುಮುಕಿಸ್ಬೇಕು. ಎಲ್ಲೇ? ಭೂಮಿಗೆ. ಶುದ್ಧೀಕರಣ. ಅಪವಿತ್ರ ಪವಿತ್ರೋ ಭಾ ಶುದ್ಧಾತ್ಮ ಪಾವನಂ ಶುಭಂ. ಆಮೇಲೆ ಗಂಗಾ ಸ್ಮರಣ ಅನ್ನೋ ಸ್ಥಿತಿ ಇರಸ್ತು. 5 ಗಂಗೆ ತರಬೇಕು. ಏನು 5 ಗಂಗೆ? ಒಂದು ಕೆರೆ, ಒಂದು ಬಾವಿ, ಒಂದು ನದಿ, ಒಂದು ಸಮುದ್ರ, ಒಂದು ಕಲ್ಯಾಣಿ. ಕೆರೆ, ಬಾವಿ, ನದಿ, ಸಮುದ್ರ, ಒಂದು ಪುಟಾಣಿ ಕೆರೆ. ಇದಿಷ್ಟು ಜಾಗದ ಬಿಟ್ಟು ಒಂದು ಕಲ್ಯಾಣಿಗೆ, ಯಾವುದಾದ್ರು ಕ್ಷೇತ್ರದ ಕಲ್ಯಾಣಿ. ಈ ನೀರು ತಂದರೆ ಪಂಚಕಲ್ಯಾಣಿ ಅಂತ ಕರಿತೀವಿ. ಪಂಚಗಂಗಾ ಸ್ನಾನ ಸಮರ್ಪಣೆ. ಇದೆಲ್ಲ ಮಿಕ್ಸ್ ಮಾಡಿ ಅದನ್ನು ಭೂಶುದ್ಧಿ ಮಾಡಬೇಕು. ಆಗ ಯಾವುದಾದ್ರೂ ಒಳಗಡೆ ಮಾಟ ಮಂತ್ರ ಮಾಡಿಸಿದ್ರೆ, ಗೊತ್ತಿಲ್ಲದೆ ಇರೋ ಒಂದು ಯಾವುದಾದ್ರು ಗಿಡ ಸಸಿ ಇದ್ದರೆ, ಒಂದು ನಿಂಬೆಹಣ್ಣು ಹಳೇದಿದ್ದರೆ, ಅಕಸ್ಮಾತ್ ಪೈರು ಬಂದರೆ, ಯಾವುದೋ ಒಂದು ಹಣ್ಣಿದ್ರೆ ಪಟಾರ ಅಂತ ಬಂದರೆ, ಒಂದು ಈರುಳ್ಳಿ ಬಿದ್ದಿದ್ರು ಅಕಸ್ಮಾತ್ ಗಿಡ ಬಿದ್ದರೆ, ಅಕಸ್ಮಾತ್ ಗೊತ್ತಿಲ್ಲದೆ ಯಾವನೋ ವಾಮಾಚಾರ ಆಲೂಗಡ್ಡೆ ಬಿಸಾಕ್ಬಿಟ್ಟು ಮಾಡಿದ್ರು, ಒಂದೇ ಒಂದು ವಿಶೇಷವಾಗಿ ಅರ್ಶಿಣದ ಕೊಂಬು ಬೆಳೆದ್ರು, ಯಾವುದೋ ಗೊತ್ತಿಲ್ಲದಿರೋ ಗಿಡ ಅಕಸ್ಮಾತ್ ಬಂದರು, ಒಂದು ಈಚಲ್ ಮರ ಬಂದರು, ತೆಂಗಿನ ಮರ ಬಂದರು, ಒಂದಾಗೇ ಒಂದು ಗೊತ್ತಿಲ್ಲದೆ ಇಷ್ಟೆಲ್ಲ ಶುದ್ಧಿ ಆದಮೇಲೆ ಬಂದರು ಗೊತ್ತಾಗತ್ತೆ ಅವನ ಮಾಠ ಮಂತ್ರ ಇದರಲ್ಲೇ ಮಾಡಿಸಿದ್ದಾನೆ. ಯಾವುದಾದ್ಮೇಲೆ? ನವಧಾನ್ಯ ಆದಮೇಲೆ, ಭತ್ತ ಹಾಕಿದ ಮೇಲೆ, ತದನಂತರ ಈ ಶುದ್ಧೋದಕ 5 ಗಂಗಾ ಸ್ನಾನ ಹಾಕಿದ ಮೇಲೆ ನಿಮಗೆ ಸಪರೇಟಾಗಿ ಒಂದು ಗಿಡ ಬರುತ್ತಲ್ಲ, ಆವಾಗ ಗೊತ್ತಾಗತ್ತೆ ಇದು ಬನ್ನಿ ಬಂತ, ಅರಳಿ ಬಂತ, ಬೇವು ಬಂತ, ಯಾವುದ್ರಲ್ಲಿ ಹಾಕಿದ್ದಾರೆ ಅಂತ. ಸೊ ಅಲ್ಲಿ ಬಂದಾಗ ಅದನ್ನು ಬುಡದ ಸಮೇತಕ್ಕೆ ಬಿಸಾಕಿ ಮತ್ತೊಮ್ಮೆ ಎಲ್ಲ ಶುದ್ಧಿ ಮಾಡಿ ಒಂದು ಒಳ್ಳೆ ಬಿಳಿ ಶುದ್ಧವಾಗಿರತಕ್ಕಂಥ ಸುಣ್ಣ, ಏನೇಳೆ ಸುಣ್ಣ, ಆ ಸುಣ್ಣ 4 ಮೂಲೆಗೆ ಹಾಕಬೇಕು. ಕೆಮ್ಮಣ್ಣು ಅಂತ ಆ ಕಾಲದಲ್ಲಿ ಅರ್ಶಿಣ ಕುಂಕುಮ ಇಟ್ಟುಬಿಟ್ಟು ರಂಗೋಲಿ ಹಾಕ್ತಾ ಇದ್ರು. ಕೆಮ್ಮಣ್ಣು ಶುದ್ಧಿ ಅಂತ. ಆ ಕೆಮ್ಮಣ್ಣಲ್ಲಿರ್ತಕ್ಕಂಥ ಪುಡಿ ಮಾಡಿದ ಕೆಂಪು ಮಣ್ಣು ಹುತ್ತದ ಮಣ್ಣು ಸಮೇತ ಸೇರಿಸಿ ನೀರಲ್ಲಿ ಕಲಸಿ ವಿಶೇಷವಾಗಿರ್ತಕ್ಕಂಥ ಬಿಳಿ ಸಾಸಿವೆ ಸಮೇತ ಆ ದೇವಸ್ಥಾನ ಆ ಜಾಗಕ್ಕೆ ಹಾಕಬೇಕು. ಇದು ಮನೆ ಆಗಲಿ, ಸೈಟ್ ಆಗಲಿ, ದೇವಸ್ಥಾನ ಭೂಮಿ ಆಗಲಿ, ಯಾವುದೇ ಕಟ್ಟಡಕ್ಕಾಗಲಿ, ಸ್ವಂತಕ್ಕಾಗಲಿ, ಬಾಡಿಗೆಗಾಗಲಿ ಅಂತಲ್ಲ, ಎಲ್ಲ ಸ್ವಂತದವರು ಮಾಡ್ತಕ್ಕಂಥ ಜೀವನದಲ್ಲಿ ಒಂದು ಸರಿ ಶುದ್ಧೀಕರಣ ಮಾಡಬೇಕು. ಇದನ್ನು ಮಾಡಿದ ನಂತರ ಭೂಶುದ್ಧಿನಲ್ಲಿ ಅಕಸ್ಮಾತ್ ದೊಡ್ಡ ಜಮೀನಲ್ಲಿ ಮನೆ ಕಟ್ಟಿದ್ರೆ ಸಮಾಧಿಗಳಿಗೂ ಇದಕ್ಕೂ ದೂರ ಇರಬೇಕು. ಸಮಾಧಿ ಸ್ಥಳದಲ್ಲಿ ಕಟ್ಟಬಾರ್ದು. ದೊಡ್ಡ ಜಮೀನಲ್ಲಿದ್ದರೆ ನೈಋತ್ಯ ದಿಗ್ಭಾಗ ಇದ್ದರೆ ಸೌತ್ ವೆಸ್ಟಲ್ಲೇ ನಿಮ್ಮ ಮನೆ ಕಟ್ಟಡ ಕಟ್ಟಬೇಕು. ನಾವು ಕಟ್ಟಬೇಕು. ಫುಲ್ ಜಾಗ ಇರುತ್ತೆ, ಎಷ್ಟು ದೊಡ್ಡ ಜಾಗ, 1 ಎಕರೆ ಇರುತ್ತೆ. 1 ಎಕರೆ ದೇವ್ರ ಮೂಲ ಕಟ್ಬಿಡೋಣ, ನನ್ನ ರೋಡ್ ಸೈಡೇ ಇದೆ ಜಾಗ, ಅಲ್ಲೇ ಕಟ್ಬಿಡೋಣ. ಹಿಂದೆ ಜಾಗ ಬಿಟ್ಬಿಡೋದು, ಪಶ್ಚಿಮ ಜಾಗ ಬಿಟ್ಬಿಡೋದು, ಖಾಲಿ ಬಿಟ್ಬಿಡೋದು, ದಕ್ಷಿಣ ಜಾಗ ಫುಲ್ ಖಾಲಿ ಬಿಟ್ಬಿಡೋದು. ಖಾಲಿ ಬಿಟ್ಟರೆ ಋಣ ಅಂದರೆ ಸಾಲದವನಾಗ್ಬಿಡ್ತೀಯಾ. ದಕ್ಷಿಣದ ಜಾಗ ಬಿಟ್ಟರೆ 24 ಗಂಟೆ ಸಾಲ. ಯಾರಿದ್ದಾರೆ ಪೂಜಾ? ಋಣಾಧಿಪತಯೇ ನಮಃ. ಋಣ ತರಿಸ್ತಾನೆ. ದಕ್ಷಿಣದಲ್ಲಿ ಇರೋದು ಪೊಲೀಸ್ ಡಿಪಾರ್ಟ್ಮೆಂಟ್, ಯಮಧರ್ಮರಾಜ, ಸಾವು ಜಾಸ್ತಿ ಆ ಮನೆಯಲ್ಲಿ. ದಕ್ಷಿಣ ದಿಗ್ಭಾಗ ಕುಜ ಯಾರಿದ್ದಾನೆ ಆ ಮನೆಗೆ ಪೊಲೀಸ್ ಹುಡ್ಕೊಂಡು ಬರ್ತಾನೆ. ಕಳ್ತನ, ಅಪವಾದ, ಅಪಕೀರ್ತಿಗಳು ಬರ್ತಾ ಇರುತ್ತೆ. ದಕ್ಷಿಣ ಖಾಲಿ ಬಿಡಬಾರ್ದು. ಪಶ್ಚಿಮ ಬಿಟ್ಟಣ ಶುರು ಮಾಡಿ. ಪಶ್ಚಿಮ ಬಿಟ್ಟರೆ ಏನು ಮಾಡುತ್ತೆ? ಸಾಲ ಸೋಲ ಎಲ್ಲ ಆಗುತ್ತೆ. ಮನೆ ಹೆಣ್ಣುಮಕ್ಕಳು ಕೆಟ್ಟ ಭಾವನೆ ಆಗುತ್ತೆ. ಮನೆ ಹುಡುಗರಿಗೆ ಕೆಟ್ಟ ಅಭ್ಯಾಸ, ತೀರ್ಥ ಅಭ್ಯಾಸ, ಸಿಗರೆಟ್ ಸೇದೋ ಅಭ್ಯಾಸ, ಅಥವಾ ಹೊರಗಡೆ ಇರತಕ್ಕಂಥ ಬೇರೆ ಅಭ್ಯಾಸಗಳು, ಜೂಜಾಡೋ ಅಭ್ಯಾಸಗಳಿರುತ್ತೆ. ಇದೆಲ್ಲ ಶುರು ಆಗುತ್ತೆ ಪಶ್ಚಿಮ ಖಾಲಿ ಇರುತ್ತೆ. ಯಾವತ್ತು ಉತ್ತರ ಖಾಲಿ ಇರಬೇಕು, ಪೂರ್ವ ಖಾಲಿ ಇರಬೇಕು. ನಾವು ಕಟ್ಕೊಳ್ಳಿ. ಅದು ನಿಮ್ಮ ಜಮೀನು ಈಸ್ಟ್ ಇರಲಿ, ನಾರ್ತ್ ಇರಲಿ, ಹಿಂದ್ಗಡೆ ಮನೆ ಕಟ್ಕೋಬೇಕು. ನೈಋತ್ಯ ದಿಗ್ಭಾಗ ಸೌತ್ ವೆಸ್ಟ್, ದಕ್ಷಿಣಕ್ಕೋ ಪಶ್ಚಿಮಕ್ಕೋ ಮೂಲೆಯ ಭಾಗದ ಆ ಕೊನೆಯ ಭಾಗದ ದೊಡ್ಡ ಜಮೀನು ಅಂದರೆ
ಅಲ್ಲೇ ಮನೆ ಕಟ್ಟಬೇಕು. ಸ್ವಲ್ಪ ದೂರ ಆದರೂ ಪರವಾಗಿಲ್ಲ, ನಡ್ಕೊಂಡು ಸೋಂಬೇರಿ ಥರ ಆಗಬೇಡಿ, ಅಲ್ಲಿ ಹೋಗೇ ಕಟ್ಕೊಂಡು. ಆ ಜಮೀನು ಅಕಸ್ಮಾತ್ ಇದ್ರೆ, ಮನೆ ದೊಡ್ಡದಾಗಿದ್ರೆ ಎಲ್ಲೇ ಕಟ್ಕೊಂಡ್ರು ಫಸ್ಟ್ ನೀವು ತಗೊಂಬಂದು ಹಸು ಕರು. ಹಸು ಕರು ಅಂದರೆ ಹಸುಗೆ ಕರುಗೆ ಸಂಬಂಧ ಇರಬೇಕು. ಹಸು ಬೇರೆ ಕರು ಬೇರೆ ಆಗಬಾರ್ದು. ಕೆಲವ್ರು ಏನು ಮಾಡ್ತಾರೆ ಗೊತ್ತಾ, ನಾವು ಗೋ ಪೂಜೆ ಮಾಡಬೇಕು ಕರ್ಕೊಂಬನ್ನಿ ಹಸು ಕರು ಅಂದರೆ, ಅಕಸ್ಮಾತ್ ಗೃಹಪ್ರವೇಶ ಮಾಡಬೇಕು ಹಸು ಕರು ಕರ್ಕೊಂಬನ್ನಿ ಅಂದರೆ ಹಸುನೇ ಬೇರೆ ಕರುನೇ ಬೇರೆ, ಇದ್ರ ಅಮ್ಮನೇ ಬೇರೆ ಅದು ಯಾರ್ದೋ ಮಗುನೇ ಬೇರೆ, ಎರಡೂ ಸೇರಿಸಿ ಕರ್ಕೊಂಡ್ಬಿಡ್ತಾರೆ. ಹಂಗೆ ಆಗಬಾರ್ದು. ತನ್ನದೇ ಆಗಿರ್ತಕ್ಕಂಥ ಸ್ವಂತ ಹಸು ಸ್ವಂತ ಕರು, ಆ ಅಮ್ಮನೂ ಅದೇ ಆಗಿರಬೇಕು ಕರುನೂ ಆಗಿರಬೇಕು. ಆ ಥರದ್ದು ಕರ್ಕೊಂಬಂದು ಅದೆರಡನ್ನು ವಾಯುಮೂಲೆಯಲ್ಲಿ ಕಟ್ಟಾಕಿ, ವಾಯುಮೂಲೆಯಲ್ಲಿ ಕಟ್ಟಾಕಿ ಉತ್ತರಾಭಿಮುಖವಾಗಿ ಜ್ಞಾಪಕ ಇಟ್ಕೊಳ್ಳಿ. ಉತ್ತರಕ್ಕೆ 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 ಅಂದರೆ ನಾರ್ತ್. ಆ ನಾರ್ತ್ ಫೇಸಿಂಗಲ್ಲಿ ಗಂಜಣ ಸೆಗಣಿ ಹಾಕಬೇಕು. ಬಾಲನೇ ಆ ಕಡೆ ಇರಬೇಕು, ಉತ್ತರಾಭಿಮುಖವಾಗಿರಬೇಕು, ಜ್ಞಾಪಕ ಇಟ್ಕೋಬೇಕು. ಯಾವುದು ದಕ್ಷಿಣಕ್ಕೆ ಮುಖ ಇರಬೇಕು ಹಸುದು, ಆವಾಗ ವಾಯುಮೂಲೆ ಕಟ್ಟಿದ್ರೆ ಧನಾನುಕರ್ಷಣ ಅಂದೇನೋ ಸ್ಥಳದಾತಾಯ ವಿದ್ಮಹೆ ಗೃಹದೇನುವೇ ಧೀಮಹಿ ತನ್ನೋ ಕುಬೇರ ಲಕ್ಷ್ಮಿ ಪ್ರಚೋದಯಾತ್. ಸ್ಥಳದಾತ ಇದ್ರೋ ಸ್ಥಳ ಶುದ್ಧಿ ಆಯಿತು, ಗೃಹದೇನುವೇ ಧೀಮೆ ಒಳ್ಳೆ ಕಟ್ಟಡ ಶುರುವಾಗುತ್ತೆ. ತನ್ನೋ ಕುಬೇರ ಲಕ್ಷ್ಮಿ ಪ್ರಚೋದಯ, ಕುಬೇರ ಲಕ್ಷ್ಮಿ ನಿಮ್ಮಲ್ಲಿ ನಿವಾಸ. ಎಷ್ಟು ಚೆನ್ನಾಗಿದೆ ಭೂಮಿ ಅಂದರೆ, ಭೂಕಾರಕನಾಗಿರ್ತಕ್ಕಂಥ ನೀವು ಯಾರೇ ಆಗಲಿ ಮನೆ ಕಟ್ಟಬೇಕು, ಜಮೀನು ತಗೋಬೇಕು ಅಂದರೆ ಈಸ್ಟ್ ಫೇಸಿಂಗೇ ತಗೋಬೇಕು ಅಥವಾ ನಾರ್ತ್ ಫೇಸಿಂಗ್. ಅಯ್ಯೋ ನಮಗೆ ಆಗ್ಬರಲ್ವಂತೆ, ದಕ್ಷಿಣ ಬಂದಿದೆ, ಯಾವ ನನ್ನ ಮಗ ಹೇಳಿದ್ರು ನಿಮಗೆಲ್ಲ ಬಂದಿಲ್ಲ ಎಲ್ಲ ಸುಳ್ಳು. ಮನುಷ್ಯ ಬದುಕಬೇಕು ಅಂದರೆ ಪೂರ್ವದ ಸೂರ್ಯ ಮನೆ ಒಳಗೆ ಬರಲೇಬೇಕು. ಅವನ ಆಪ್ಷನಲ್ಲೂ ಒಂದು ಸೈಟಲ್ಲಿ ದಕ್ಷಿಣದ ರೋಡೇ ಬಿಟ್ಟಿರ್ತಾನೆ. ನಿಮಗೆ ಗೊತ್ತಿದೆ ಒಂದು ಭೂಮಿಗೆ ಇನ್ವೆಸ್ಟ್ ಮಾಡಿರ್ತೀರ, ದಕ್ಷಿಣ ಸೈಟು ನಮ್ಗೆ ಬಂದಿದ್ರು ಅದೇ ಚೆನ್ನಾಗಿ ಆಗೋಯ್ತು ಅಂದರೆ ಆ ಟೈಮಲ್ಲಿ ನಿಮಗೆ ಪೂಜಾ ಚೆನ್ನಾಗಿದ್ರೆ ನೀನು ಕೊಡಿಸಿರ್ತಾನೆ. ಬೇರೆ ಟೈಮಲ್ಲಿ ಗ್ರಾಚಾರ ಕೆಟ್ಟೋದ್ರೆ ಅಯ್ಯೋ ಕಮ್ಮಿ ಎಣಿಸ್ಬೇಕಾಗುತ್ತೆ. ಅದಕ್ಕೆ ಹೇಳೋದು ಶನಿ ಪೂಜಾ ಇಬ್ಬರು ಒಟ್ಟಿಗೆ ಸೇರಿದಾಗ ಎಂತೆಂಥ ಪಾತಾಳಕ್ಕೆ ತಳ್ಳಿಬಿಟ್ಟಿದ್ದಾನೆ, ಎಂತೆಂಥವ್ರನ್ನ ಮೇಲ್ ಕೂಡ ಕರ್ಕೊಂಡು ಹೋಗಲ್ಲ, ಅಡ್ರೆಸ್ ಇಲ್ಲದೆ ಮಾಡ್ಬಿಡ್ತಾನೆ. ಅದಕ್ಕೆ ಇಂಥ ಒಂದು ಭೂಶುದ್ಧಿಯನ್ನು ಮಾಡ್ಕೊಳ್ಳೋದು ಬಹಳ ಮುಖ್ಯ. ಅದರಲ್ಲೂ ಹುತ್ತದ ಭಾಗ ಅಂತ ಇಟ್ಕೊಳ್ಳಿ. ಹುತ್ತ ಅಕಸ್ಮಾತ್ ಇಂದ ಹೊಡೆದಾಕ್ಬಾರ್ದು. ಫಸ್ಟ್ ಹುತ್ತಕ್ಕೆ ಕಟ್ಟೆ ಕಟ್ಟಬೇಕು. ಹುತ್ತದ ಸುತ್ತ ಒಂದು ಪುಟಾಣಿ ಕಲ್ಲುಗಳನ್ನ ಕೊಟ್ಟಡೆ ಥರ ಕಟ್ಟಬೇಕು. ಹುತ್ತಕ್ಕೆ ಸ್ಮರಣೆ ಮಾಡ್ಕೋಬೇಕು, ನಾಗಪ್ಪ ನೀನು ಇಲ್ಲೇ ಇರೋ ಹಾಗಿದ್ರೆ, ನಮಗೆ ರಕ್ಷಣೆ ಮಾಡೋ ಹಾಗಿದ್ರೆ, ಭಾಳ ಸಂತೋಷವಾಗಿರ್ತಕ್ಕಂಥ ಸಂದರ್ಭದಲ್ಲಿ ನೀನು ಈ ಭೂಮಂಡಲದಲ್ಲಿ ಯಾವ ಕಾಲಕ್ಕೂ ನಮ್ಮನ್ನು ರಕ್ಷಣೆ ಮಾಡು. ನನಗೆ ಗೊತ್ತಿಲ್ಲದೇನೋ ಈ ಗ್ರಾಮ ದೇವತೆ ನಂಬಿಕೊಂಡು ಈ ಸ್ಥಳ ನನಗೆ ಋಣ ಸೇರಿಸ್ಕೊಂಡು ಈ ಸ್ಥಳದಲ್ಲಿ ನಾನು ಬಂದು ನೆಲೆಸಿದ್ದೇನೆ. ಭಗವತಿ ಕೃಪಾಶೀರ್ವಾದ ಸದಾಕಾಲದಲ್ಲಿ ನಾಗಲಕ್ಷ್ಮಿ ಅನುಗ್ರಹ ಇರಲಿ. ಅನಂತಂ ವಾಸುಕಿಂ ಶೇಷಂ ಪದ್ಮನಾಭಂಚ ಕಂಬಲಂ ಶಂಖಬಾಲಂ ಧಾತರಾಷ್ಟ್ರಂ ತಕ್ಷಕಂ ಕಾಳಿಂದದ ಏತಾನಿ ನವನಾಮನಿ ನಾಗನಾಂಚ ಮಹಾತ್ಮನಂ ಸಾಯಂಕಾಲ ಸ್ಮರೇ ನಿತ್ಯಂ ಪ್ರಾತಃ ಕಾಲ ವಿಶೇಷ ನಿಶ್ಚಯ ದ್ವಿಷಭಯಂ ತತ್ಸಯೇತ್ ಸರ್ವತ್ರ ವಿಜಯಗಳು ಅಂತ ನಾಗಮಂಡಲಾನುಗ್ರಹವನ್ನು ಆಗ್ತಾರೆ. ಆ ನಾಗಪ್ಪ ನಾಗರಹವಾಗಿದ್ದರೆ, ಕೆರೆ ಹಾವಾಗಿದ್ದರೆ, ಕೊಳಕಮಂಡಲ ಆಗಿದ್ದರೆ, ಹೆಬ್ಬಾವ ಆಗಿದ್ದರೆ, ಕಳಿ ಕಾಳಿಂಗ ಸರ್ಪ ಆಗಿದ್ರೆ, ಬರೀ ಕಾಳಿಂಗ ಆಗಿದ್ರೆ ಗೊತ್ತಿಲ್ಲ, ಯಾವ ನಾಗನಾಗಿರ್ತಾನೋ ನಾಗನೇ ಅವನು ಮೊದಲಿಂದ ನಿವಾರಣೆ ಮಾಡ್ತಕ್ಕಂಥ ಸ್ಥಳದಲ್ಲಿ ನಾವು ಯಾವ ಕಾಲಕ್ಕೆ ಹೋಗಬಾರ್ದು. ಹೋದರೆ ಅವನು ಫಸ್ಟ್ ಪರ್ಮಿಷನ್ ತಗೋಬೇಕು, ಕಟ್ಟಡ ಕಟ್ಟಬೇಕು, ಸ್ಮರಣೆ ಮಾಡ್ಕೋಬೇಕು. ಅವನಿಗೆ ಅಕಸ್ಮಾತ್ ದಾಳಿ ಬಿಟ್ಕೊಟ್ರೆ ಅನುಕೂಲ ಮಾಡ್ಕೊಡ್ತಾನೆ. ಅದರ ಮೇಲೆ ಬಿಳಿ ಸಾಸಿವೆ ಹಾಕಿ ಅದರ ಮೇಲೆ ಹಾಲನ್ನು ಕ್ಲೀನಾಗಿ ಪ್ರೋಕ್ಷಣೆ ಮಾಡಿ ಅರ್ಶನವನ್ನು ಪರಿಪೂರ್ಣವಾಗಿ ಪ್ರಾರ್ಥನೆ ಮಾಡಿ ನೀನು ಹೋಗ್ಬಾಪ ಅಂತ ಕೇಳ್ಕೋಬೇಕು. ಇಲ್ಲ ನಾನು ಇಲ್ಲೇ ಇರ್ತೀನಿ, ನಿಮ್ಮನ್ನು ರಕ್ಷಣೆ ಮಾಡ್ತೀನಿ ಅಂದರೆ ಆ ಹಾವು ಯಾವ ಕಾಲಕ್ಕೂ ತೊಂದರೆ ಮಾಡದೆ ಕಟ್ಟಡವನ್ನು ಪರಿಪೂರ್ಣ ಮಾಡುತ್ತೆ. ಹುತ್ತ ಅಲ್ಲಿ ಇಲ್ಲಿ ಬೆಳೆದಿರೋದನ್ನ ನಿಲ್ಲಿಸುತ್ತೆ, ತನಗೆ ತಾನಾಗೇ ಕರಗುತ್ತೆ. ಹಾಗೂ ಹುತ್ತವನ್ನು ತೆಗಿಬೇಕು ಅಂದರೆ ನೀವು ಯಾವ ಕಾಲಕ್ಕೂ ಹೊಡಿಬಾರ್ದು. ಮನೆಯಲ್ಲಿ ಮಕ್ಕಳು ಇರ್ತಕ್ಕಂಥ ಹೊಡಿಲೇಬಾರ್ದು. ಮದುವೆ ನೂತನವಾಗಿರ್ತಕ್ಕಂಥ ಮಕ್ಕಳು ಇಲ್ಲಿದ್ದವರು ಹೊಡಿಲೇಬಾರ್ದು. ಭೂಶುದ್ಧಿಯನ್ನು ಮಾಡೋಕ್ಕೆ ಪ್ರಾರ್ಥನೆ ಏನು ಮಾಡಬೇಕು ಅಂದರೆ ಆ ಹುತ್ತದ ಮಣ್ಣು ನಿಮ್ಮ ಜಾಗದಲ್ಲಿ ಖಾಲಿ ಜಾಗದಲ್ಲಿ ನಿವೇಶನದಲ್ಲಿ ಇದ್ದರೆ ಹುತ್ತ ಒಂದು ಚೂರು ಮಣ್ಣನ್ನು ತಗೋಬೇಕು. ಅದರ ಜೊತೆಗೆ ಮೂಗುತ್ತಾ ಇರುತ್ತೆ ನೋಡಿ, ಇದು ಹುತ್ತ ಹಾವಿನ ರಂಧ್ರಗಳಿದ್ದರೆ ಅದು ವಿಶೇಷವಾಗಿರ್ತಕ್ಕಂಥ ಹುತ್ತ. ಮೂಗಿನ ಹುತ್ತ ಅಂದರೆ ಉದ್ದಕ್ಕಿರುತ್ತೆ, ರಂಧ್ರ ಎಲ್ಲ ಎತ್ತರಕ್ಕೆ ಬೆಳೆದಿರುತ್ತೆ. ಅದ್ರ ಹುತ್ತದ ಮಣ್ಣು ಸೇರಿಸ್ಕೊಂಡು ಎರಡೂ ಸೇರಿಸಿ ಒಂದು ನದಿಯಲ್ಲಿ ವಿಸರ್ಜನೆ ಮಾಡಬೇಕು. ನದಿ ಹರಿತಾ ಇರಬೇಕು, ಎಡಭಾಗದಲ್ಲಿ ಹರಿತಾ ಇರಬೇಕು. ಹೋಗ್ಬಾಪ ಅಂತ ಹೇಳ್ಕೋಬೇಕು. ಆಗ ಸರ್ಪ ಮಹಾಸರ್ಪ ಗಚ್ಚ ಸರ್ಪ ಮಹಾವಿಷ ಜನ್ಮೆ ಜಯಸ್ಯ ಯಜ್ಞ ಅಂತೆ ಆಸ್ತಿಕ ವಿಷಂ ಸ್ಮರಣೆ ಮಾಡಬೇಕು. ಆಸ್ತಿಕ ಮಹಾಮುನಿ ವಿಷಂ ಸ್ಮರ, ಅವನು ಸ್ಮರಣೆ ಮಾಡ್ಕೊಂಡ್ರೆ ಆಸ್ತಿಕ ಮಹಾಮುನಿ ನಾಗದೇವತೆಗಳಿಗೆ ಸ್ವಯಂ ಗುರು. ಇಂಥ ಒಂದು ವಿಶೇಷವಾಗಿರ್ತಕ್ಕಂಥ ಸಂದರ್ಭದಲ್ಲಿ ನಾಗದೋಷ ಪರಿಹಾರ ಆಗುತ್ತೆ. ಭೂಮಿಲಿ ಅಕಸ್ಮಾತ್ ಅಸ್ಥಿಪಂಜರಗಳಿದ್ದರೆ ದಯವಿಟ್ಟು ಸ್ಥಾನಪಲ್ಲಟನ ಮಾಡಿ. ಜಮೀನು ಅಕಸ್ಮಾತ್ ಇದ್ದರೆ ಅದು ವಾಯುಮೂಲೆಯಲ್ಲೇ ಇರಬೇಕು. ಅಕಸ್ಮಾತ್ ಅಸ್ಥಿಪಂಜರಗಳಿದ್ದರೂ ಜಮೀನಿನಲ್ಲಿ ಮನೆ ಕಟ್ಕೋಬೇಕಾದ್ರೆ ಅದಕ್ಕೆ ಕಟ್ಟಡ, ಅದಕ್ಕೆ ಮುಳ್ತಂತಿ ಬೇಲಿ ಸಪರೇಟಾಗಿ ನೀವು ಹಾಕೋಬೇಕು. ಬಹಳ ಮುಖ್ಯ. ಯಾವತ್ತು ಭೂಮಿ ಜಮೀನು ಅಕಸ್ಮಾತ್ ಇದ್ದರೆ ಹೆಣಗಳನ್ನ ಹೂಣಬೇಕಾದ್ರೆ ಭಾಗ ನೀವು ಮಾಡಿಕೊಂಡ್ರು ವಾಯುಮೂಲೆಯಲ್ಲೇ ಹೂಣಬೇಕು ಹೆಣಗಳನ್ನ. ಯಾವ ಕಾಲಕ್ಕೂ ದಕ್ಷಿಣದ ಭಾಗಕ್ಕೆ ತಲೆ ಹಾಕ್ತಕ್ಕಂಥ ಅವಕಾಶ, ಯಾವ ಕಾಲಕ್ಕೂ ದಕ್ಷಿಣ ತಲೆ ಹಾಕಿ ಮಲ್ಕೊಂಡಿರ್ತೀವಲ್ಲ ಹಾಗೆ ದಕ್ಷಿಣದ ಫೋಟೋಗೆ ಹೋಗ್ತಕ್ಕಂಥದ್ದು. ಉತ್ತರಾಭಿಮುಖಕ್ಕೆ ತಲೆ ಹಾಕ್ಬೇಕು. ಹೆಣಗಳು ಮಲಗಿಸ್ಬೇಕಾದ್ರೆ ಹೆಣವನ್ನು ಮಲಗಿಸ್ಬೇಕಾದ್ರೆ ಉತ್ತರಕ್ಕೆ ಮಲಗಿಸ್ಬೇಕು. ದಕ್ಷಿಣದ ಗೋಡೆಗೆ ಫೋಟೋ ಹೋಗುತ್ತೆ.
ಅದು ಬಹಳ ಮುಖ್ಯ. ಅಂಥದ್ರಲ್ಲಿ ಹೆಣಗಳು ಹೆಂಗೆ ಮಲಗಿಸಿರ್ತಾರೋ ಗೊತ್ತಿಲ್ಲ, ಅಡ್ಡ ಮಲಗಿಸಿರ್ಬೋದು, ಉದ್ದ ಮಲಗಿಸ್ಬೋದು, ಹೆಂಗೆ ಸಿಕ್ತೋ ಅದು ಜಾಗ ಆಗೋಯ್ತು ಅಂತ ಹೆಣ ಮಲಗಿಸ್ಬೋದು. ಕೆಲವರು ಹೂಡ್ತಾರೆ, ಕೆಲವರು ಸುಟ್ಟಿರ್ತಾರೆ. ಸುಟ್ಟಿರೋ ಜಾಗದಲ್ಲಿ ಅಕಸ್ಮಾತ್ ಗೊತ್ತಿಲ್ಲದ್ರು ಕೆರೆ ಜಾಗ ಲೇಔಟ್ ಮಾಡಿದರೆ ಅಲ್ಲಿ ಅಕಸ್ಮಾತ್ ಆಲ್ರೆಡಿ ಹೆಣ ಇದ್ದರೆ ನೀವು ಕಾಲಿಲ್ಲದ ಪಕ್ಷದಲ್ಲಿ ಏನು ಮಾಡಬೇಕು? ಅದಕ್ಕೆ ಆ ಜಾಗವನ್ನು ಚೌಕ ಮಾಡಿಕೊಂಡು ತಗೋಬಾರ್ದು. ಫಸ್ಟ್ ಡಿಸಿಷನ್. ಸೆಕೆಂಡ್, ತಗೊಂಡೇ ಬಿಟ್ವಿ, ತುಂಬಾ ದೊಡ್ಡ ಜಮೀನಲ್ಲಿ ಒಂದು ಚೂರು ಜಾಗ ಇದೆ, ಅದಕ್ಕೆ ಸಪರೇಟ್ ಕೌಂಟರ್ ಮಾಡಿಕೊಂಡು ಅದಕ್ಕೆ ಮುಳ್ತಂತಿ ಬೇಲಿನ ಹಾಕಿ ಸಪರೇಟಾಗಿ ಇಟ್ಬಿಟ್ರೆ ಈ ಹೆಣ, ಈ ಸ್ಮಶಾನ ಅಲ್ಲಿದ್ದು ಹೋಗ್ಲಿ. ಕೆಲವ್ರಿಗೆ ಜಾತಿ ಸ್ಮಶಾನ ಅಂತ ಹಾಕೊಂಡಿರ್ತಾರೆ, ಅವರದೇ ಆಗಿರತಕ್ಕಂಥ ಸ್ವಂತ ಜಾತಿ ಇದು. ಇದು ನಮ್ಮವ್ರದ್ದೇ ಮಾಡ್ಕೊಂಡಿದ್ದೀವಿ, ಇದು ನಮ್ಮನೆ ಕುಟುಂಬದ ಮಾಡ್ಕೊಂಡಿದ್ದೀವಿ, ಇದು ನಮ್ಮನೆ ಮಾತ್ರ ಮಾಡ್ಕೊಂಡಿದ್ದೀವಿ. ಏನು ನಾಟಕ ಮಾಡ್ತಾರೆ ಅಂತೀರ? ಹೋದವರು ಯಾವ ಕಾಲಕ್ಕೂ ಬರ್ತಕ್ಕಂಥ ಅವಕಾಶ ಇಲ್ಲ. ಕೆಲವರು ಗ್ರನೈಟ್ ಹಾಕಿ ಮಾಡ್ತಾರೆ. ಯಾವ ಕಾಲಕ್ಕೂ ಆಡಂಬರದಿಂದ ಹೆಣಗಳನ್ನು, ವಿಶೇಷವಾಗಿರ್ತಕ್ಕಂಥ ಸಂದರ್ಭದಲ್ಲಿ ಸಮಾಧಿಗಳನ್ನು, ಯಾರೋ ಹೋಗಿರ್ತಕ್ಕಂಥ ಹಿರಿಯರನ್ನ ಯಾವ ಕಾಲಕ್ಕೂ ಜ್ಞಾಪಕ ಇಟ್ಕೊಳ್ಳಿ. ಎತ್ತರವಾದ ಸ್ಥಾನವನ್ನು, ದೊಡ್ಡದಾಗಿ ಕಟ್ಟತಕ್ಕಂಥ ಮಂಟಪಗಳನ್ನ ಮಾಡಬಾರ್ದು. ಚೌಕ ಮಾಡ್ಕೋಬೇಕು, ಅದಕ್ಕೊಂದು ಸಸಿ ಹಾಕಬೇಕು. ತಲೆ ಭಾಗ ಎಲ್ಲಿ ಹೂಡಿರ್ತೀರೋ ಅಲ್ಲೊಂದು ಸಸಿಯನ್ನು ಗಿಡ ಹಾಕಿರಬೇಕು. ಆ ಮರನೇ ನಿಮಗೆ ಸೂಚನೆ ಇಲ್ಲೊಂದು ಹೆಣ ಇದೆ ಅಂತ. ಆಗ ಆ ಸೂಚನೆಯಲ್ಲಿ ಕೆಲವರು ಸಂಪಿಗೆ ಮರ ಹಾಕೊತಾರೆ, ಕೆಲವರು ಬೇವಿನ ಮರ ಹಾಕೊತಾರೆ, ಕೆಲವರು ತುಳಸಿ ಕಟ್ಟೆ ಕಟ್ಕೊಂಡ್ಬಿಡ್ತಾರೆ. ಯಾವುದನ್ನು ಮಾಡ್ತಾರೋ ತಲೆಯ ಭಾಗದಲ್ಲಿ ಕಟ್ಟಿರ್ತಾರೆ. ಇದಕ್ಕೆ ಶುದ್ಧೀಕರಣ ಮಾಡಿಕೊಂಡಾಗ ಆ ಜಾಗವನ್ನು ಚೌಕ ಮಾಡಿಕೊಂಡು ಅದಕ್ಕೆ ಪೂಜೆ ಪುನಸ್ಕಾರ ಮಾಡಿಕೊಂಡು ವರ್ಷಕ್ಕೊಂದ್ಸಲಿ ಪೂಜೆ ಪುನಸ್ಕಾರ ಮಾಡ್ತೀವಿ. 6 ತಿಂಗಳಿಗೊಂದ್ಸಲಿ ಹೂವು ಹಾಕ್ತೀವಿ. ಪ್ರತಿ 3 ತಿಂಗಳು ಒಂದು ನಮಸ್ಕಾರ ಮಾಡ್ತೀವಿ. ನೈವೇದ್ಯವನ್ನು ಎಡೆ ಇಟ್ಟು ಯಾರಿಗಾದ್ರೂ ಕೊಡ್ತೀವಿ ಅನ್ನೋದೇ ಬಹಳ ಮುಖ್ಯ. ಇಂಥ ಒಂದು ಸಂದರ್ಭದಲ್ಲಿ ನೀವೆಲ್ಲರೂ ಆ ಭೂ ಶುದ್ಧಿ ಮಾಡ್ಕೋಬೇಕಾದ್ರೆ ಹೆಣಗಳಿಗೆ ಹೀಗೆ ಮಾಡಬೇಕು. ಅಕಸ್ಮಾತ್ ಆಲ್ ಮರ ಬೆಳೆದಿದೆ, ಬೇವಿನ ಮರ ಬೆಳೆದಿದೆ, ಅಕಸ್ಮಾತ್ ಬನ್ನಿ ಮರ ಬಂದುಬಿಟ್ಟಿದೆ, ಅಕಸ್ಮಾತ್ ವಿಶೇಷವಾಗಿ ಮುಳ್ತಂತಿ ಮರ ಬೆಳೆದುಬಿಟ್ಟಿದೆ, ವಿಶೇಷವಾಗಿರ್ತಕ್ಕಂಥ ಹತ್ತಿ ಮರ ಬೆಳೆದುಬಿಟ್ಟಿದೆ, ಏನು ಮಾಡೋದು ಗುರುಗಳೇ ಅಂದಾಗ ಆ ಸ್ಥಳ ಕೊಂಡ್ಕೋಬಾರ್ದು. ಫಸ್ಟ್ ಕಂಡೀಷನ್ ಇದೆ. ತುಂಬ ದೊಡ್ಡ ಜಮೀನಲ್ಲಿ ಒಂದಿಷ್ಟು ಕಡೆ ಬೆಳೆದೋಗಿದೆ ಅಂದಾಗ ಅದು ಹೊಡಿಬಾರ್ದು, ಹೊಡೆಯೋ ಅವಕಾಶಗಳಿಲ್ಲ. ಅದಕ್ಕೆ ಸಪರೇಟ್ ದೇವಾಲಯಕ್ಕೋಸ್ಕರ ಬಿಟ್ಬಿಡ್ಬೇಕು. ಜಾಗನ ಒಂದು ಪುಟ್ಟು ವಿಗ್ರಹ ಇಡ್ತಿರೋ, ಇಡದೇ ಇದ್ರೂ ಪರವಾಗಿಲ್ಲ, ಒಂದು ಕಟ್ಟೆ ಕಟ್ಟಬೇಕು. ಕಟ್ಟೆ ಕಟ್ಟಿ ಪ್ರಾರ್ಥನೆ ಮಾಡ್ಕೋಬೇಕು, ನಮಸ್ಕಾರ ಮಾಡ್ಕೊಂಡು ಶಾಶ್ವತವಾಗಿ ಆ ಜಾಗ ಕಟ್ಟೆಯಾಗಿ ಉಳಿಸ್ಕೋಬೇಕು. ಇದು ಯಾವ ಕಾಲಕ್ಕೂ ನೀವುಗಳು ಅದನ್ನು ಮುರಿಯೋದಾಗಲಿ, ಬನ್ನಿ ಮರ ಆಗಲಿ, ಬೇವಿನ ಮರ ಆಗಲಿ, ಆಲ್ ಮರ ಆಗಲಿ, ಅರಳಿ ಮರ ಆಗಲಿ, ಯಾವುದೇ ಕಾರಣಕ್ಕೂ ಹತ್ತಿ ಮರದಿಂದ ಹಿಡಿದು ವಿಶೇಷವಾಗಿರ್ತಕ್ಕ ಸಂದರ್ಭದಲ್ಲಿ ಈಚಲು ಮರದಿಂದ ಹಿಡಿದು ಸಂಪಿಗೆ ಮರದಿಂದ ಹಿಡಿದು ಯಾವ ಕಾಲಕ್ಕೂ ಮರಗಳು ಪರಿವರ್ತನೆ ಆಗಬಾರ್ದು. ಅಕಸ್ಮಾತ್ ಶಾಸನ ಸಿಕ್ಬಿಡ್ತು ನಮ್ಮ ಜಾಗ ಅಂದರೆ ದೇವಸ್ಥಾನಕ್ಕೆ ಸಂಬಂಧಪಟ್ಟಿರೋ ಜಾಗ, ದಯವಿಟ್ಟು ಕೊಂಡ್ಕೋಬೇಡಿ. ಕೆರೆ ಒಳಗೆ ಅಕಸ್ಮಾತ್ ಒಣಗಿಸ್ಬಿಟ್ಟು ಲೇಔಟ್ ಮಾಡಿದ್ರೆ ಜಲಂದಲ್ಲೂ ಫ್ರೀ ಕೊಟ್ಟರು ನಿವೇಶನ ತಗೋಬಾರ್ದು. ಯಾರ್ಯಾರ ಕೆರೆಗಳಲ್ಲಿ ಮನೆಗಳನ್ನು ಉಳಿಸ್ಕೊಂಡಿದ್ದೀರಾ, ಯಾರ್ಯಾರ ಕೆರೆ ಲೇಔಟ್ಗಳಲ್ಲಿ ಮನೆ ಕಟ್ಕೊಂಡಿದ್ದೀರಾ, ಜೀವನ ಪರ್ಯಂತ ಕರ್ಮವನ್ನು ಅನುಭವಿಸೋದು ಶತಸಿದ್ಧ ಬರೆದಿಟ್ಕೊಂಡು. ಆ ಕೆರೆ ವಿಚಾರದಲ್ಲಿ ಅಪಾರ್ಟ್ಮೆಂಟ್ ಕಟ್ಟಿರ್ತೀರ, ಮನೆ ಕಟ್ಟಿರ್ತೀರ, ಜೀವನ ಪರ್ಯಂತ ಹಳ್ಳದಲ್ಲೇ ಕೂತಿರ್ತೀರ. ಈ ಹಳ್ಳದಲ್ಲಿ ಕೂತಿರ್ತಕ್ಕಂಥವ್ರು ಮೇಲ್ಭಾಗಕ್ಕೆ ಬರಬೇಕು ಅಂದರೆ ಇದಕ್ಕೆಲ್ಲ ಏನು ಮಾಡಬೇಕು? ಬ್ರಹ್ಮಾಂಡ ವಿಚಾರದಲ್ಲಿ ಎಷ್ಟೋ ತಿಳ್ಕೋಬೇಕು, ಎಷ್ಟೋ ಬಿಡಬೇಕು. ಎಷ್ಟೋ ವಿಚಾರಗಳು ತಿಳ್ಕೊತಾ ಇದ್ದರೆ ಯಾವತ್ತೂ ಕಟ್ಟರದ ಕೈಯಲ್ಲಿ ಅಂದರೆ ಕಲಿಯೋದು ಕೈಯಷ್ಟು ಮಾತ್ರ ಅಂತೆ, ಕಲಿಬೇಕಾದ್ದು ಪ್ರಪಂಚಾದ್ಯಂತ ಇರುತ್ತೆ. ಒಳಗಳು ಅಂದರೆ ಪ್ರಪಂಚಾದ್ಯಂತ ಕಲಿತ್ಕೊಳ್ತಾನೇ ಇರಬೇಕು ಅಂತ ಹೇಳುತ್ತೆ. ಇಂಥ ಒಂದು ಜೀವನದಲ್ಲಿ ನಾವು ಎಷ್ಟೋ ಕಲ್ತ್ಕೊಳ್ಳೋವಂಥ ಅವಕಾಶಗಳು ಶಿವಂ ವಾಸ್ತು ಶಿವಂ ವಾಸ್ತು ಶಿವಂ ವಾಸ್ತು ಅಂತ ಹೇಳಿ ನೀವೆಲ್ಲರೂ ಗಂಟೆಯನ್ನು ಬಾರಿಸಿ ಸಬ್ಸ್ಕ್ರೈಬ್ ಆಗಿ ವಿಶೇಷವಾಗಿರ್ತಕ್ಕಂಥ ಸಂದರ್ಭದಲ್ಲಿ ಬ್ರಹ್ಮಾಂಡ ವಿಚಾರವನ್ನು ಆವಾಗ ನೋಡ್ಕೊತಾ ಇರಬೇಕು, ರಹಸ್ಯಗಳು ತಿಳ್ಕೋಬೇಕು. ಇನ್ನೊಂದು ತಮಾಷೆ, ಅತಿ ಶೀಘ್ರದಲ್ಲಿ ದೇವಾಲಯ ನಿರ್ಮಾಣ ಕಡೆ ಆಗ್ತಾ ಇದೆ. ನೀವೆಲ್ಲರೂ ಏನು ಅಂದರೆ ಕನಿಷ್ಠ ಪಕ್ಷ ಒಂದು ದಿನಕ್ಕೆ 5 ರೂಪಾಯಿ ತೆಗೆಸ್ಕೋಬೇಕು. ಎಲ್ಲೇ ದಿನ 5 ರೂಪಾಯಿ ಎತ್ತಿರಬೇಕು. ಒಂದು ತಿಂಗಳಿಗೆ 5 ರೂಪಾಯಿ ಹಾಕ್ತಾ ಬನ್ನಿ ಒಂದು ಹುಂಡಿ. ಇದನ್ನು ನಮಗೆ 30 ಅಂದರೆ 1 ವರ್ಷದ ಸ್ಕೀಮು, 2 ವರ್ಷ ಸ್ಕೀಮು, 3 ವರ್ಷ ಸ್ಕೀಮು, 4 ವರ್ಷ ಸ್ಕೀಮು, 5 ವರ್ಷ ಸ್ಕೀಮ್, ಇಷ್ಟೇ ಹೇಳಿ. 5 ವರ್ಷಕ್ಕೆ ಮೇಲ್ಪಟ್ಟೆ ನಾವು ಯಾರು ಮೆಂಬರ್ಶಿಪ್ ಮಾಡಿಸ್ಕೊಳ್ಳೋದು. ನಿಮ್ಮ ಮನೇಲಿ ಒಂದು ಎಂಟ್ರಿ ಇಡಬೇಕು, ಪ್ರತಿದಿನ 5 ರೂಪಾಯಿ ಹಾಕಬೇಕು. ಇಲ್ವಾ ಒಂದು ವಾರಕ್ಕೆ 5 ರೂಪಾಯಿ ಹಾಕಬೇಕು. ಇದನ್ನು ತಿಂಗಳು 5 ರೂಪಾಯಿ ಹಾಕಿದ್ರೆ ಒಂದು ವರ್ಷಕ್ಕೆ 5 ವರ್ಷ ಹಾಕಬೇಕಾಗುತ್ತೆ. ಪ್ರತಿದಿನ 5 ರೂಪಾಯಿ ಹಾಕಿದ್ರೆ ಎಷ್ಟು ಬರುತ್ತೆ ದುಡ್ಡು? ಅಷ್ಟನ್ನು 365 ದಿನಗಳ ಕಾಲವೋ ನಿಮ್ಮ ಮನೆ ಹುಂಡಿಲಿ ಇಟ್ಕೊಂಡು ಗುರುಗಳೇ ನಾವು ಎಷ್ಟು ಶೇಖರಣೆ ಮಾಡಿ ಕೊಡಿ ಅಂದರೆ ನಿಮಗೂ ಕಷ್ಟ ಆಗಲ್ಲ, ನಮಗೂ ಈಸಿ. ನೀವು ಜಾಸ್ತಿ ದುಡ್ಡೇನು ಕೊಡಬೇಕಾಗಿಲ್ಲ. ಕಟ್ಟಡ ನಿರ್ಮಾಣ, ಜಗತ್ತಿನ ಕೊನೆಯ ದೇವಾಲಯ ನಿರ್ಮಾಣ ಕಾರ್ಯಕ್ಕೆ ನಾವಿರಲಿ ಬಿಡಲಿ ಜಗನ್ಮಾತೆ ಅಧಿಪರಾಶಕ್ತಿ ಪ್ರತಿಷ್ಠಾಪನೆಗೋಸ್ಕರ ನಿಮ್ಮನ್ನೆಲ್ಲ ಭಿಕ್ಷಾಂದೇಹ ಚ ಪಾರ್ವತಿ ಭಿಕ್ಷೆ ಪಾತ್ರ ಇಟ್ಟುಕೊಂಡು ಕೇಳ್ಕೊತಾ ಇದ್ದೀವಿ. ಅದಕ್ಕೆ ತಾವೆಲ್ಲರೂ ಮಹಾದಾನಿಗಳಾಗ್ತಕ್ಕಂಥ ಅವಕಾಶಗಳು. ಅಕಸ್ಮಾತ್ ಕಂಬಿ ಕೆಲಸ ಮಾಡಿದ್ರೆ ಕಂಬಿಗಳನ್ನೇ ತಂದು ಹಾಕಿ, ಅಕಸ್ಮಾತ್ ಟೈಲ್ಸ್ ಕೆಲಸ ಮಾಡಿದ್ರೆ ಟೈಲ್ಸೇ ತಂದು ಹಾಕಿ. ವೃತ್ತಿ ಜೀವನ ನಿಮಗೆ ಯಾವುದೋ ಅದನ್ನೇ ಮಾಡಿ. ಗುರುಗಳೇ ಹೋಟೆಲ್ ನಡೆಸ್ತೀವಿ ಅಂದರೆ ಹೋಟೆಲ್ ನೀವು ನಡೆಸ್ಬೇಕಾದ್ರೆ ಹೋಟೆಲ್ ತಂದು ಊಟ ಗೀಟ ಹಾಕ್ಬೇಕಾಗಿಲ್ಲ. ಯಾವತ್ತಾದ್ರೂ ದೇವಸ್ಥಾನ ನಿರ್ಮಾಣ ಕಾರ್ಯ ಅಂದರೆ ಪ್ರಸಾದ ಮಾಡ್ಕೊಡ್ಬೋದು, ಹಬ್ಬ ಅಂದರೆ ಸ್ವೀಟ್ ಮಾಡ್ಕೊಡ್ಬೋದು, ಭಾಳ ಸಂತೋಷ.
ಆದರೆ ಇಟ್ಟಿಗೆ ಇರೋರು, ಕಲ್ಲಿರೋರು, ಮಣ್ಣಿರೋರು, ಸಿಮೆಂಟ್ ಇರೋರು ಇಂಥವರೆಲ್ಲನೂ ಆ ದೇವರ ನಿರ್ಮಾಣ ಕಾರ್ಯಕ್ಕೆ ಹನಿ ಹನಿ ಗೂಡಿದ್ರೆ ಹಳ್ಳ, ಇಟ್ಟಿಗೆ ಜೋಡಿಸಿದ್ರೆ ಮಹಾಕ್ಷೇತ್ರವಾಗುತ್ತೆ. ಅಂಥ ಒಂದು ಮಹಾಕ್ಷೇತ್ರ ಪುಟ್ಟದಾಗಲಿ ದೊಡ್ಡದಾಗಲಿ ದೇವರ ನಿರ್ಮಾಣ ಕಾರ್ಯವನ್ನು ಮಾಡೋಕ್ಕೆ ನಿಮ್ಮೆಲ್ಲರಿಗೂ ಆಯುರಾರೋಗ್ಯ ಐಶ್ವರ್ಯ ಕೊಟ್ಟು ಕಾಪಾಡಲಿ. ಈ ಮುಖಾಂತರ ಬ್ರಹ್ಮಾಂಡ ವಿಚಾರದಲ್ಲಿ ಮತ್ತಷ್ಟು ಮಗದಷ್ಟು ಮುಂದುವರಿಯುತ್ತದೆ. ಶಿವಂ ವಾಸ್ತು ಅದಕ್ಕೆಲ್ಲ ತಿಳ್ಕೋಬೇಕಾದ್ರೆ ಹೀಗೆ ನೀವು ಕೂತಿರ್ಬೇಕು. ಹೋಗಿ